ಹಾಯ್ ಗಾಯ್ಸ್, ಎಲ್ಲರಿಗೂ ವಿ ಕೆ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರಕಾಂತ್ ಕುಳೂರ್. ನಿನ್ನೆ ನಡೆದಂತಹ KS ಎಕ್ಸಾಮ್ದಲ್ಲಿ ಕೇಳಿದಂತಹ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಬಿಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಬಿಡಿಸಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಮ್ಮ ಚಾನಲನ್ನು ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿರಿ, ನಿನ್ನೆ ನಡೆದಂಥ KS ಎಕ್ಸಾಮ್ದಲ್ಲೇ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ತುಂಬ ಡಿಫಿಕಲ್ಟ್ ಇದ್ದು ಅಂತ ಕೇಳಿದೆ ನಾನು ಕೂಡ. ಹಾಗಾದ್ರೆ ಆ ಡಿಫಿಕಲ್ಟ್ ಕ್ವಶನ್ಸನ್ನು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟರ ಮಟ್ಟಿಗೆ ನಾನು ಬಿಡಿಸಲಿಕ್ಕೆ ಏನು ಮಾಡಕತ್ತೀನಿ, ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟರ ಮಟ್ಟಿಗೆ ನಾನು ಬಿಡಿಸಲಿಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ನಾನು ಬಿಡಿಸಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಕೂಡ ಇರಬಹುದು. ಹಾಗಾದ್ರೆ ಏನಾದರೂ ಮಿಸ್ಟೇಕ್ಸ್ಗಳಿದ್ರೂ ಕೂಡ ನನ್ನ ಗಮನಕ್ಕೆ ನೀವು ತೆಗೆದುಕೊಂಡು ಬರ್ರಿ ಅಂತ ಹೇಳುತ್ತಾ ಈಗ ಕ್ವಶನ್ಸನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಎಸ್, ಹಾಗಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ಸ್ ಏನು ಕೊಟ್ಟನಂತಂದ್ರೆ PQRST ಮತ್ತು ಎಂಬ 6 ಪುಸ್ತಕಗಳ ಅಕ್ಕಪಕ್ಕದಲ್ಲೇ ಜೋಡಿಸಲಾಗಿದೆ. 6 ಪುಸ್ತಕಗಳನ್ನು ಏನು ಮಾಡಿದ್ದೀವಿ ನಾವು, ಅಕ್ಕಪಕ್ಕದಲ್ಲೇ ಜೋಡಿಸಲಾಗಿದೆ. R ಮತ್ತು Q ಮತ್ತು T ಇವು ಏನಾಗ್ಯಾವ ಅಂತಂದ್ರೆ ನೀಲಿ ಬಣ್ಣದ ಕವರ್ಗಳಾಗಿದ್ದಾವೆ. ಇಲ್ಲಿ ನೋಡ್ರಿ ಬರೀತೇನೆ, R ಮತ್ತು Q ಮತ್ತು T ಇವು ಏನಾಗ್ಯಾವ ಅಂತಂದ್ರೆ ನೀಲಿ ಬಣ್ಣದ ಕವರುಗಳಾಗಿದ್ದಾವ. ಅಂದ್ರೆ ಇದಕ್ಕೆ ಏನಾಗ್ಯಾವ, ನೀಲಿ ಬಣ್ಣದ ಕವರ್ಗಳನ್ನು ಏನು ಮಾಡಿದಾವೆ, ಹೊಂದಿದಾವೆ ಅಂತ ಹೇಳಾಕಿದ್ದಾರೆ. ನೆಕ್ಸ್ಟ್, ಇತರೆ ಪುಸ್ತಕಗಳು ಕೆಂಪು ಬಣ್ಣದ ಕವರ್ಗಳು. ಅಂದ್ರೆ ಇತರೆ ಪುಸ್ತಕಗಳು ಕೆಂಪು ಬಣ್ಣದ ಕವರ್ಗಳು ಅಂತಂದ್ರೆ R Q T ಬಿಟ್ಟದ ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ P ಆಗಿರಬಹುದು ರೀ. ನೆಕ್ಸ್ಟ್ R ತಗೊಂಡಾರ, Q ತಗೊಂಡಾರ, ನೆಕ್ಸ್ಟ್ S ಆಗಿರಬಹುದು, U ಆಗಿರಬಹುದು. ಹಾಗಾದ್ರೆ ಯಾವ್ಯಾವ ರೀ, P ಆಗಿರಬಹುದು, S ಆಗಿರಬಹುದು, U ಆಗಿರಬಹುದು. ಈ ಸಂಖ್ಯೆಗಳು ಇವ ಬುಕ್ಗಳು ಏನಾಗ್ಯಾವ ಅಂತ ಹೇಳಕತ್ತಾರ ಅಂತಂದ್ರೆ ಕೆಂಪು ಬಣ್ಣ ಅಂತ ಹೇಳಕತ್ತಾರ. ಇವು ಪುಸ್ತಕಗಳು ಏನಾಗಿದಾವ, ಕೆಂಪು ಬಣ್ಣದ ಕವರ್ಗಳನ್ನು ಹೊಂದಿದ್ದಾವೆ. S ಮತ್ತು U ಮಾತ್ರ ಹೊಸ ಪುಸ್ತಕಗಳಾಗಿವೆ. S ಮತ್ತು U ಮಾತ್ರ ಏನಾಗ್ಯಾವ, ನ್ಯೂ ಪುಸ್ತಕಗಳಾಗ್ಯಾವ. S ಮತ್ತು U ಮಾತ್ರ ಏನಾಗಿದಾವ, ಹೊಸ ಪುಸ್ತಕಗಳಾಗಿದ್ದಾವ. ಉಳಿದೆಲ್ಲವೂ ಹಳೆಯ ಪುಸ್ತಕಗಳು. ಉಳಿದೆಲ್ಲವೂ ಏನಾಗ್ಯಾವ, ಹಳೆಯ ಪುಸ್ತಕಗಳು. PRS ಇವು ಕಾನೂನಿನ ವರದಿಗಳು ಅಂತ ಹೇಳಿದಾರೆ ಅವ್ರ, PRS. ಹಾಗಾದ್ರೆ ಯಾವ್ಯಾವ್ರಿ, ಇಲ್ಲಿರ್ತಕ್ಕಂಥ PRS ಇವು ಏನಾಗ್ಯಾವ ಅಂತ ಹೇಳಕತ್ತಾರ ಅಂತಂದ್ರೆ ಕಾನೂನಿನ ವರದಿಗಳಾಗ್ಯಾವ ಅಂತ ಹೇಳಕತ್ತಾರ. ಅಂದ್ರೆ ಕಾನೂನಿನ ವರದಿಗಳಾಗಿದ್ದಾವ. ಹಾಗೂ ಕಾನೂನಿನ ವರದಿಗಳಾಗಿದ್ದಾವೆ. ಉಳಿದವು ಗೆಜೆಟರಿ ಪುಸ್ತಕಗಳಾಗಿವೆ. ಉಳಿದವು ಎಲ್ಲವೂ ಏನಾಗ್ಯಾವ ಅಂತೇಳಿ ಗೆಜೆಟರಿ, ಅಂದ್ರೆ QTU ಇವು ಗೆಜೆಟರಿ ಪುಸ್ತಕಗಳಾಗಿವೆ. ಯಾವ ಪುಸ್ತಕಗಳು ನೀಲಿ ಬಣ್ಣದ ಕವರ್ಗಳನ್ನು ಹೊಂದಿದ ಗೆಜೆಟರಿ ಪುಸ್ತಕಗಳು? ನೋಡ್ರಿ, ನೀಲಿ ಬಣ್ಣದ ಕವರ್ಗಳ ಹೊಂದಿದ Q ಮತ್ತು T ಅಷ್ಟೇ ಉಳಿದಾವಿಲ್ಲಿ ಆದರೆ ಗೆಜೆಟರಿ ಪುಸ್ತಕಗಳು ಇವ ಕಾನೂನು ಇವ ಏನಂತ ಹೇಳಕತ್ತೀವಿ, ಲಾದಾದ್ರ ಇವೇನು ಹೇಳಕತ್ತೀವಿ, Q ಮತ್ತು T ಕಾನೂನಿನ ಅದಾವ. ಹಾಗಾದ್ರೆ ಈ ಕಾನೂನಿನ ಪರೀಕ್ಷೆಯನ್ನು ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಂಥದ್ದು ಯಾವ ಅಂತ ಹೇಳಕತ್ತೀವಿ, PRS. ಹಾಗಾದ್ರೆ ನಮ್ಗೆ ಗೆಜೆಟರಿ ಬೇಕಾಗಿದ್ದಾವ, ಹಳೆಯ ಗೆಜೆಟರಿ ಬೇಕಾಗಿದ್ದಾವ, ಹೊಸ ಪುಸ್ತಕಗಳ ಬೇಡಾಗಿದ್ದಾವ. ಹಾಗಾದ್ರೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ Q ಮತ್ತು T, ಆಪ್ಷನ್ A, Q ಮತ್ತು T. ಎಸ್, ಅದೇ ಕ್ವಶನ್ಸ್ನ ಇಂಗ್ಲೀಷ್ನಲ್ಲೈತಿ. ನೋಡ್ರಿ, ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಬಿಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ತಪ್ಪಿದಲ್ಲಿ ಕೂಡ ಕ್ಷಮೆ ಇರಲಿ. ಎಸ್, ಸರತಿಯ ಸಾಲಿನಲ್ಲಿ AU ಮುಂದಿನಿಂದ 7ನೇಯ ಸ್ಥಾನದಲ್ಲಿ, ಸರತಿಯ ಸಾಲಿನಲ್ಲಿ AU ಮುಂದಿನಿಂದ 7ನೇಯ ಸ್ಥಾನದಲ್ಲಿ, BU ಮುಂದಿನಿಂದ 15ನೇ ಸ್ಥಾನದಲ್ಲಿದ್ದಾನೆ, ಹಿಂದಿನಿಂದ 21ನೇ ಸ್ಥಾನದಲ್ಲಿದ್ದಾನೆ. ಈಗ ಈ ಸರತಿಯಲ್ಲಿ ಹಿಂದಿನಿಂದ AU ಎಷ್ಟನೆಯ ಸ್ಥಾನದಲ್ಲಿ ಇದ್ದಾನೆ? ಅಂದ್ರೆ ಇಲ್ಲಿ ಯಾರ ಬಗ್ಗೆ ಕೇಳಾಕಿದ್ದಾರೆ ಅಂತಂದ್ರೆ A ಬಗ್ಗೆ ಕೇಳಾಕಿದ್ದಾರ, B ಬಗ್ಗೆ ಕೊಟ್ಟಿದ್ದಾರ. ಇವುಗಳನ್ನ ಸಂಖ್ಯೆಗಳನ್ನು ನೀವೇನು ಮಾಡ್ರಿ ಅಂತಂದ್ರೆ ಹಿಂದೆ ಮುಂದೆ ಅಂದರೆ ಮೇಲೆ ಕೆಳಗೆ ಅಂತೇಳಿ ತೆಗೆದುಕೊಳ್ರಿ. ಮೇಲೆ ಕೆಳಗೆ ಅಂತೇಳಿ ತೆಗೆದುಕೊಂಡಾಗ ಈಗ ನೋಡ್ರಿ, ಮೇಲೆಯಿಂದ ನಾವು ಬರಾಕತ್ತೀವಿ. ಈಗ ಮೇಲೆಯಿಂದ ಬಂದಾಗ 7ನೇಯ ಸ್ಥಾನದಲ್ಲಿ ಯಾರದಾರ, A ಅದಾನ. ನೆಕ್ಸ್ಟ್ ಇಲ್ಲಿ 15ನೇಯ ಸ್ಥಾನದಲ್ಲಿ ಯಾರದಾರ, ಎಸ್ 15ನೇ ಸ್ಥಾನದಲ್ಲಿ B ಅದಾನ. ಆದರೆ ಇದು ಮೇಲಿಂದ ಐತಿ. ಹಾಗಾದ್ರೆ ಇದು ಕೆಳಗಿಂದ ಆದ್ರೆ ಏನಂತ ಕೇಳಕತ್ತಾರ. ಹಾಗಾದ್ರೆ ಇದು ಕೆಳಗಿನಿಂದ ಆದ್ರೆ
ಎಸ್ ಇದು ಕೆಳಗಿನಿಂದ ಆದ್ರೆ 21ನೇ ಸ್ಥಾನ. ಮೇಲಿನಿಂದ ನಾವು ನೋಡಿದೇವ್ರಿ. ಈಗ ಕೆಳಗಿನಿಂದ ಆದ್ರೆ ಎಷ್ಟನೇ ಸ್ಥಾನ ಅಂತ ಹೇಳಕತ್ತಾರೆ? 21. ಈ 7 ಮತ್ತು 15ರ ನಡುವೆ ಎಷ್ಟು ಗ್ಯಾಪ್ ಉಳಿತೈತಿ ನೋಡ್ರಿ, ಇಲ್ಲಿ ಮೈನಸ್ ಮಾಡ್ರಿ. 8 ಗ್ಯಾಪ್ ಉಳಿತೈತಿ. ಈ 21ಕ್ಕೆ ಎಷ್ಟು ಕೂಡಿಸ್ಕೋರಿ ಅಂತಂದ್ರೆ 8 ಕೂಡಿಸ್ರಿ. 8 ಕೂಡಿಸಿದಾಗ ನಿಮಗಿಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ 29. ಸರಿಯಾದ ಉತ್ತರ ಯಾವುದು? 29. ನೋಡ್ರಿ, ಏನಾದರೂ ಡೌಟ್ಸ್ ಇದ್ರೂ ಕೂಡ ಕೇಳ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? 29. ಎಸ್. ಹಾಗಾದರೆ ಮತ್ತೆ ಮುಂದಿನ ಕ್ವಶನ್ಸನ್ನು ನೋಡೋಣ. ಎಸ್ ಎಸ್ ಹಾಗಾದ್ರೆ ಮತ್ತೆ ಮುಂದಿನ ಇದು 29 ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಬ್ಬ ವ್ಯಕ್ತಿಯ ಬಳಿ ಒಟ್ಟು 1060 ರೂಪಾಯಿ ನಾಣ್ಯಗಳೇ ಇದ್ದು, ಒಬ್ಬ ವ್ಯಕ್ತಿಯ ಬಳಿ ಎಷ್ಟು ನಾಣ್ಯಗಳದಾವ ಅಂತ ಹೇಳಕತ್ತಾರ್ರಿ? 1060 ರೂಗಳದಾವ. ಹಾಗಾದ್ರೆ ನಾಣ್ಯಗಳ ಅಂದ್ರೆ 1060 ರೂಪಾಯಿಗಳ ಅಂದ್ರೆ 60 ರೂಪಾಯಿಗಳಿದ್ದು ನಾಣ್ಯಗಳ ಎಷ್ಟು ಅದಾವ ಅಂತಂದ್ರೆ 5 ರೂಪಾಯಿ ಐತ್ರಿ, 2 ರೂಪಾಯಿ ಐತಿ, ನೆಕ್ಸ್ಟ್ 1 ರೂಪಾಯಿ ಐತಿ, ನೆಕ್ಸ್ಟ್ 50 ಪೈಸೆ ಐತಿ. ಇವುಗಳ ನಾಣ್ಯಗಳು ಯಾವ ಥರ ಅದಾವ ಅಂತಂದ್ರೆ ಕ್ರಮವಾಗಿ 2:4:7:3 ಅನುಪಾತದಲ್ಲಿದ್ದಾವೆ. ಇವುದರಲ್ಲಿ 2 ರೂಪಾಯಿ ನಾಣ್ಯಗಳು ಎಷ್ಟು ಅಂತ ಕೇಳ್ಯಾರ. ಇದ್ರೊಳಗೆ 2 ರೂಪಾಯಿದು ಎಷ್ಟು ಅದಾವ ಅಂತ ಕೇಳ್ಯಾರ. ಫಸ್ಟ್ ಆಫ್ ಆಲ್ ನೀವೇನು ಮಾಡಿರಿ ಅಂತಂದ್ರೆ ಈ ಅನುಪಾತಗಳಕ್ಕಿಂತ ಅಮೌಂಟನ್ನು ಬರ್ಕೋರಿ. 5 ರೂಪಾಯಿ ಬರ್ಕೋರಿ, ಇದಕ್ಕೆ ಅನುಪಾತವನ್ನು ಕೊಡ್ರಿ. ನೆಕ್ಸ್ಟ್ 2 ರೂಪಾಯಿ ಬರೀರಿ, ಇದಕ್ಕೂ ಅನುಪಾತವನ್ನು ಕೊಡ್ರಿ. ನೆಕ್ಸ್ಟ್ 1 ರೂಪಾಯಿ ಬರೀರಿ, ಇದಕ್ಕೆ ಅನುಪಾತ ಕೊಡ್ರಿ. ನೆಕ್ಸ್ಟ್ 50 ಪೈಸೆ. 50 ಪೈಸೆಯನ್ನು ಬದಲಾಗಿ 1/2 ಅಂತ ಬರೀರಿ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಅನುಪಾತಗಳನ್ನು ನೇರವಾಗಿ ಬರೀರಿ. 2:4:7:3 ಈ ಅನುಪಾತಗಳನ್ನು ಬರೆದ ಈ ಅನುಪಾತಗಳ ಮತ್ತು ರೂಪಾಯಿಗಳನ್ನು ಕನ್ವರ್ಟ್ ಮಾಡ್ಕೋರಿ, ಅಂದ್ರೆ ಗುಣಾಕಾರ ಮಾಡ್ಕೋರಿ. ಗುಣಾಕಾರ ಮಾಡ್ಕೊಂಡಾಗ ಫಸ್ಟ್ನೇದು ಎಷ್ಟು ಬರುತ್ತೆ ಅಂದ್ರೆ 5 2 10 ಅನುಪಾತ ಬರ್ತೈತ್ರಿ. ನೆಕ್ಸ್ಟ್ ಎರಡನೇದು 4 2 8 ಅನುಪಾತ ಬರುತ್ತಾ. ನೆಕ್ಸ್ಟ್ 7 1 7 ಅನುಪಾತ ಬರ್ತೈತಿ. ಇದು 1/2 ಅಂತಂದ್ರೆ 1.5. ಇದಕ್ಕೆ ಈಕ್ವಲ್ ಟು ಎಷ್ಟು ಅದಾವ ಅಂತ ಹೇಳಕತ್ತಾರ್ರಿ? 1060 ರೂಪಾಯಿಗಳದಾವ ಅಂತ ಹೇಳಕತ್ತಾರ. ಎಷ್ಟು ಹೇಳಕತ್ತಾರ? 1060. ಹಾಗಾದ್ರೆ ಇವುಗಳನ್ನ ಎಕ್ಸ್ದಲ್ಲಿ ಬರೆದುಕೊಳ್ರಿ. ಹಾಗಾದ್ರೆ ಇವುಗಳನ್ನ ಎಕ್ಸ್ ಅಂತ ಬರ್ಕೊಂಡಾಗ ಏನಾಗತ್ತೆ ನಮಗಿಲ್ಲಿ ಕೂಡಿಸ್ಕೋರಿ. ಫಸ್ಟ್ ಇವನ್ನೆಲ್ಲವನ್ನ ಕೂಡಿಸ್ಕೊಂಡು ಎಕ್ಸ್ ಅಂತೇಳಿ ಬರ್ಕೊಂಡು ಇವಕ್ಕೆಲ್ಲಕ್ಕೂ ಎಕ್ಸ್ ಅಂತ ಬರ್ಕೋರಿ. ಎಕ್ಸ್ ಅಂತ ಬರ್ಕೊಂಡು ಕೂಡಿಸ್ಕೋರಿ. ಹಾಗಾದ್ರೆ ಇವುಗಳನ್ನೆಲ್ಲವನ್ನ ಎಕ್ಸ್ ಅಂತ ಬರೆದ ಕೂಡಿಸ್ಕೋರಿ. ಎಸ್. ಹಾಗಾದ್ರೆ ಇವಕ್ಕೆಲ್ಲಕ್ಕೂ ಎಕ್ಸ್ ಅಂತೇಳಿ ಬರೆದ ಕೂಡಿಸ್ಕೊಂಡಾಗ ಏನಾಗತ್ತೆ ಅಂತಂದ್ರೆ ಇಲ್ಲಿ 10 + 8 18 18 1 7 25 25 1 6 ಅಂದ್ರೆ 26x ಈಕ್ವಲ್ ಟು ಎಷ್ಟಾಗುತ್ತೆ? 26.5 ರೀ. 26.5x ಎಷ್ಟಾಗುತ್ತೆ ಇಲ್ಲಿ? 26.5x ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 1060 ರೂಪಾಯಿ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಾ? 1060 ಡಿವೈಡೆಡ್ ಬೈ ಈ 26.5 ಡೈರೆಕ್ಟಾಗಿ ನೀವೇನು ಬರ್ಕೋರಿ? 26 ಅಂದ್ರೆ 265 ಅಂತ ಬರ್ಕೋರಿ. ಒಂದು ಬಿಂದುವನ್ನು ಆಮೇಲೆ ಕೊಡೋದು ಹೇಳ್ತೇನೆ. ಈ 265 ಒಂದಲೇ 265 ನಾಲ್ಕಲೇ. ಇದೇಗ ಇಲ್ಲೊಂದು ಬಿಂದು ಇತ್ತು, ಇದಕ್ಕೆ ನೀವು ಏನಂತ ಕೊಡ್ರಿ? 40 ಅಂತೇಳಿ. ಆ ಬಿಂದುವಿನ ಬದಲಾಗಿ ನೀವು ಅದಕ್ಕೆ ಏನಂತೇಳಿ ಕೊಡ್ರಿ? 40 ಅಂತೇಳಿ ಕೊಡ್ರಿ. ಆ ಬಿಂದುವಿನ ಬದಲಾಗಿ ನೀವು ಅದಕ್ಕೆ ಏನಂತೇಳಿ ಕೊಡ್ರಿ? 40 ಅಂತೇಳಿ ಮೆನ್ಷನನ್ನು ಮಾಡ್ರಿ. ಹಾಗಾದ್ರೆ ನೆಕ್ಸ್ಟ್ ಒನ್ ಈಗ ನೋಡ್ರಿ, ನಿಮ್ಗೆ ಎಕ್ಸ್ನ ಬೆಲೆ ಗೊತ್ತಾಗೈತಿ. ಬಟ್ ಇಲ್ಲಿ ಯಾರ್ದು ಬೇಕಾಗೈತಿ ನಮಗಂತ ಕೇಳಿದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಯಾರದ್ರಿ? 2. ಹೌದಾ? 2 ರೂಪಾಯಿ ನಾಣ್ಯಗಳ ಎಷ್ಟು ಅಂತ ಕೇಳ್ಯಾರ. 2 ರೂಪಾಯಿ ನಾಣ್ಯಗಳ ಎಷ್ಟು ಅದಾವ ಅಂತಂದ್ರೆ ಇಲ್ಲಿ ಈ 2 ರೂಪಾಯಿ ನಾಣ್ಯಗಳದ ನಮ್ಗೆ ಎಷ್ಟು ಬಂದೈತಿ? 8x ಬಂದೈತಿ. ಈ ಎಕ್ಸ್ ಅಂದರೆ ಇಲ್ಲಿ ಎಷ್ಟು ಬಂದೈತಿ? 40 ಬಂದೈತಿ. ಇದು ಗುಣಾಕಾರ ಮಾಡಿರಿ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 40 ಬಂದೈತ್ರಿ. ಇದಕ್ಕೆ 8 ಗುಣಾಕಾರ ಮಾಡಿದರೆ ಎಷ್ಟಾಗತ್ತೆ? 320 ಆಗುತ್ತೆ. ಆದರೆ ಈ 320ಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಈ 320ಕ್ಕೆ ಡಿವೈಡೆಡ್ ಬೈ ಏನು ಮಾಡ್ಬೇಕಂತಂದ್ರೆ 2 ಮಾಡ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ನಾಣ್ಯಗಳ ಸಂಖ್ಯೆ ಇದಾವ. ನಾಣ್ಯಗಳ ಸಂಖ್ಯೆ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ಎಷ್ಟಾಗತ್ತೆ? 160 ಆಗುತ್ತೆ.
ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 160. ಬೇಕಾದ್ರೆ ಅಮೌಂಟನ್ನು ನೀವೇನು ಮಾಡಿರಿ, ಕ್ಯಾಲ್ಕುಲೇಷನನ್ನು ಆಮೇಲೆ ಮಾಡ್ಕೋರಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು, ಈ ಕೆಳಗೆ ಕೊಟ್ಟಿರುವ ನೀಡಲಾಗಿದ್ದ ಹೇಳಿಕೆ ಮತ್ತು ತೀರ್ಮಾನಗಳನ್ನು ಕೊಟ್ಟರ, ಕೆಳಗೆ ಹೇಳಿಕೆ ಮತ್ತು ತೀರ್ಮಾನಗಳ ಕೊಟ್ಟರ ತರ್ಕಶಾಸ್ತ್ರದ ಮೇಲೆ ಲೆಕ್ಕಿರುತ್ತೆ. ಈ ಥರ ಲೆಕ್ಕಗಳ ಪ್ರತಿಯೊಂದು KS ಎಕ್ಸಾಮ್ದಲ್ಲಿ 1ರಿಂದ 2 ಕ್ವಶನ್ಸ್ಗಳು ಇದ್ದೇ ಇರ್ತಾವ. KS ಕ್ಲಾಸಲ್ಲಿ ಕೂಡ ನಾನು ಕೂಡ ಸಾಲ್ವ್ ಮಾಡಿದ್ದೇನೆ. ಕೆಳಗೆ ನೀಡಲಾದ ಪ್ರಶ್ನೆಗಳನ್ನ 2 ಹೇಳಿಕೆಗಳನ್ನು ಕೊಟ್ಟಾರ. ಹೇಳಿಕೆಗಳನ್ನು ಯಾವ ನಿಜವಾಗಿದಾವ ಅಂತೇಳಿ ನಾವು ಹೇಳಿಕೆಗಳನ್ನು ಅಂದ್ರೆ ಹೇಳಿಕೆಯನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಆನ್ಸರನ್ನು ಬಿಡಿಸ್ರಿ ಅಂತ ಹೇಳ್ಯಾರ. ಎಲ್ಲ ಬಾಗಿಲಗಳು ಏನಾಗ್ಯಾವ, ಮೇಜುಗಳಾಗಿವೆ ನೋಡ್ರಿ. ಇಲ್ಲೇ ನಾವು ಬಾಗಿಲ ಡೋರ್ ಅಂತೇಳಿ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಮೇಜ್ ಅಂದ್ರೆ ಇಲ್ಲಿರ್ತಕ್ಕಂಥ ಟೇಬಲ್ಗಳಾಗ್ಯಾವ ಅಂತ ಹೇಳಕತ್ತಾರೆ. ಎಲ್ಲ ಬಾಗಿಲುಗಳು ಏನಾಗ್ಯಾವ ಅಂತ ಹೇಳಕತ್ತಾರ, ಎಲ್ಲ ಬಾಗಿಲುಗಳು ಮೇಜುಗಳಾಗಿವೆ ಅಂತಂದ್ರೆ ಎಲ್ಲ ಬಾಗಿಲುಗಳು ಅಂತಂದ್ರೆ ಈ ಎಲ್ಲ ಡೋರ್ಗಳು ಏನಾಗ್ಯಾವ ಅಂತ ಹೇಳಕತ್ತಾರ್ರಿ, ಇವರ ಟೇಬಲ್ಸ್ ಆಗ್ಯಾವ. ಯಾವುದೇ ಮೇಜುಗಳು ಕುರ್ಚಿಗಳಲ್ಲ, ಯಾವುದೇ ಮೇಜುಗಳು ಏನಾಗಿಲ್ಲ, ಕುರ್ಚಿಗಳಲ್ಲ ಅಂತಂದ್ರೆ ಸಿ ಇಂದ ಇಂಡಿಕೇಶನ್ ಮಾಡಕತ್ತೀನಿ. ಕುರ್ಚಿಗಳಲ್ಲ ಅಂತ ಹೇಳ್ಯಾರ ಅಂತಂದ್ರೆ ಇದೊಂದು ಔಟ್ಸೈಡ್ ಬರ್ತೈತಿ ಸರ್ಕಲ್. ಹಾಗಾದ್ರೆ ಕೆಳಗೆ ತೀರ್ಮಾನಗಳನ್ನ ಕೊಟ್ಟಾರ. ಯಾವುದೇ ಬಾಗಿಲುಗಳು ಕುರ್ಚಿಗಳೆಲ್ಲ ಸರಿಯಾಗಿ ಐತಿ ತೀರ್ಮಾನ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಬಾಗಿಲುಗಳು ಯಾವುದೂ ಏನಾಗಿಲ್ಲ, ಕುರ್ಚಿಗಳಾಗಿಲ್ಲ. ಯಾವುದೇ ಕುರ್ಚಿಗಳು ಬಾಗಿಲುಗಳಲ್ಲ, ಯಾವುದೇ ಕುರ್ಚಿಗಳು ಬಾಗಿಲುಗಳಲ್ಲ. ಎಸ್, ಇದು ತೀರ್ಮಾನ ಸರಿಯಾಗಿದೆ. ಯಾವುದೇ ಕುರ್ಚಿಗಳು ಏನಾಗಿಲ್ಲ, ಬಾಗಿಲಾಗಿಲ್ಲ. ಕೆಲವು ಮೇಜುಗಳು ಏನಾಗ್ಯಾವ, ಬಾಗಿಲುಗಳಾಗ್ಯಾವ. ಎಸ್, ಎಲ್ಲ ಕೆಲಲ್ಲ, ಕೆಲವು ಮೇಜುಗಳು ಏನಾಗಿದಾವೆ, ಇಲ್ಲಿ ಬಾಗಿಲುಗಳಾಗ್ಯಾವ. ಹಾಗಾದ್ರೆ ಕೇವಲ 1, ಕೇವಲ 2, ಕೇವಲ 3 ಹೇಳ್ಯಾರ. ಹಾಗಾದ್ರೆ ಎಲ್ಲವೂ 3 ಏನಾಗಿದಾವ, ಸರಿಯಾಗಿದಾವ. ಎಸ್, ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ಇಲ್ಲಿ ಸರಳ ರೇಖೆಗಳ ಒಂದು ಅನಿರ್ದಿಷ್ಟವಾದ ಒಂದು ಸಮತಲವನ್ನು ವಿಭಾಗಿಸಿದರೆ, ಸಮತಲದಲ್ಲಿ ವಿಭಾಗಿಸಬಹುದಾದ ಇಲ್ಲಿ ಕೊಟ್ಟಂಥದ್ದು ಏನಂದ್ರೆ ವಿಭಾಗಿಸಬಹುದಾದ ಸಂಖ್ಯೆಗಳು ಯಾವ್ಯಾವ ಅಂತೇಳಿ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದು 3 ಸಮತಲವಾದ ಸರಳ ರೇಖೆಗಳನ್ನು ಕೊಟ್ಟಾರ. 3 ಸಮತಲವಾದ ಸರಳ ರೇಖೆಗಳನ್ನು ವಿಭಾಗಿಸಬಹುದಾದ, ಇದೊಂದು ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ಡೈರೆಕ್ಟಾಗಿ ಫಾರ್ಮುಲಾನ ಯೂಸ್ ಮಾಡಿ ಬಿಡಿಸ್ಬೋದು, ಡೈರೆಕ್ಟಾಗಿ ಕೂಡ ಬಿಡಿಸ್ಬೋದು. ಅಂದ್ರೆ ಇದಕ್ಕೆ ನಾವು ಅಲ್ಲಿರ್ತಕ್ಕಂಥ ನೋಡ್ರಿ 3 ಸರಳ ರೇಖೆಗಳದಾವ. ಹಾಗಾದ್ರೆ ಇಲ್ಲೇ 3 ಸರಳ ರೇಖೆಗಳು ಯಾವ ಥರ ಅದಾವ ಅಂತಂದ್ರೆ, ಈ 2 ಸರಳ ರೇಖೆಗಳನ್ನು ಹೆಂಗೆ ತಗೋತೀನಿ ರೀ, 1 ಸರಳ ರೇಖೆನ ಹೆಂಗೆ ತಗೋತೀನಿ. ಇಲ್ಲಿರ್ತಕ್ಕಂಥ ವಿಭಾಗಿಸಬಹುದಾದ ಕ್ಷೇತ್ರಗಳು ಯಾವ್ದು, 1 2 3 4 5 6 7. ಹಾಗಾದ್ರೆ ಸರಿಯಾದ ಉತ್ತರ 7. ಬಟ್ ಇದಕ್ಕೆ ಫಾರ್ಮುಲಾನು ಒಂದು ಐತ್ರಿ, ಫಾರ್ಮುಲಾನ ಯೂಸ್ ಮಾಡೋಣ. n² + n + 2/2 ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ 3ಅನ್ನು ಫಿಲ್ಅಪ್ ಮಾಡಿದ್ರೆ, n ಬೆಲೆಯನ್ನು ನಾವು 3 ಅಂತೇಳಿ ಇಂಡಿಕೇಶನ್ಸ್ ಮಾಡಿದ್ರೆ, n ಬೆಲೆಯನ್ನು 3 ಅಂತೇಳಿ ನಾವು ಇಂಡಿಕೇಶನ್ಸ್ ಮಾಡಿದ್ರೆ ಸರಿಯಾದ ಉತ್ತರ ನಮ್ಗೆ ಏನಾಗತ್ತೆ, ಬರ್ತೈತಿ. ಯಾಕಂತಂದ್ರೆ 3² ಆಗತ್ತಾ, ಇಲ್ಲಿ 3 ಆಗತ್ತಾ ನೋಡ್ರಿ, ಇಲ್ಲಿ ಬಿಡಿಸೇ ಬಿಡ್ತೀನಿ ಮತ್ತೆ. ಯಾಕೆ 3² + 3 + 2/2 ಅಂತಂದ್ರೆ 9 + 6 + 2/2 ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬರ್ತೈತಿ ಅಂತಂದ್ರೆ 8 + 9 ಅಂತಂದ್ರೆ ಇಲ್ಲಿ ಏನು ಬರುತ್ತೆ ನಮ್ಗೆ ಕರೆಕ್ಟ್ ಆನ್ಸರ್. ಸಾರಿ, ಇಲ್ಲಿ +1 ತಗೋಬೇಕು, 2 ಅಲ್ಲ. +1 ತಗೊಂಡಾಗ ಎಷ್ಟು ಬರ್ತೈತಿ, ಇಲ್ಲಿ 14 ಬರ್ತೈತಿ. /2 ಮಾಡಿದಾಗ ಕೂಡ ಆನ್ಸರ್ ಏನು ಬರ್ತೈತಿ, 7 ಬರ್ತೈತಿ. ಎಸ್, ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ, ಸ್ವಲ್ಪ ಈ ಪ್ರಾಬ್ಲಮ್ಸ್ ಸಿಂಪಲ್ ಅನ್ಸತ್ತೆ, ಆದ್ರೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸತ್ತೆ ನನಗೆ. ಅಲ್ಲಿ ಬಾಲಕರಿಗಿಂತ ನೋಡ್ರಿ, ಇಲ್ಲಿ ಬಾಲಕರಿಗಿಂತ ವಯಸ್ಕರು ಹೆಚ್ಚಿದ್ದಾರೆ, ಬಾಲಕರಿಗಿಂತ ವಯಸ್ಕರು ಹೆಚ್ಚಿದ್ದಾರೆ, ಬಾಲಕಿಯರಿಗಿಂತ ಬಾಲಕರು ಹೆಚ್ಚಿದ್ದಾರೆ, ಬಾಲಕಿಯರಿಗಿಂತ ಬಾಲಕರು ಹೆಚ್ಚಿದ್ದಾರೆ. ಈ ಕುಟುಂಬಗಳಿಂದ ಬಾಲಕಿಯರು ಹೆಚ್ಚಿದ್ದಾರೆ. ಯಾವುದೇ ಕುಟುಂಬವು 3ಕ್ಕಿಂತ ಕಡಿಮೆ ಮಕ್ಕಳನ್ನು ಹೊಂದಿಲ್ಲ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ನ ಬಾಲಕರಕ್ಕಿಂತ ವಯಸ್ಕರು ಏನಾಗಿದ್ದಾರೆ, ಹೆಚ್ಚಿದ್ದಾರೆ. ಮ್ಯಾನ್ ಅಂತೇಳಿ ಇಂಡಿಕೇಶನ್ಸ್ ಮಾಡ್ತೇನೆ, ಇವ್ರಿಗೆ ಎಮ್ ಅಂತ ಇಂಡಿಕೇಶನ್ಸ್ ಕೊಡ್ತೀನಿ. ಇವ್ರಿಗಿಂತ ಯಾರು ಕಡಿಮೆ ಇದಾರ, ಇಲ್ಲಿ ಬಾಲಕರ ಕಡಿಮೆ ಇದಾರ, ಬಾಯ್ಸ್ ಅಂತೇಳಿ ಕೊಡ್ತೀನಿ. ಹಾಗಾದ್ರೆ ಇವ್ರಿಗಿಂತ ಬಾಲಕಿಯರಿಗಿಂತ ಬಾಲಕರು ಹೆಚ್ಚಿದ್ದಾರೆ, ಬಾಲಕರು ಹೆಚ್ಚಿದ್ದಾರೆ ಅಂದ್ರೆ ಬಾಲಕಿಯರಿಗೆ ನಾ ಗರ್ಲ್ಸ್ ಅಂತೇಳಿ ಇಂಡಿಕೇಶನ್ ಮಾಡ್ತೀನಿ. ಎಸ್, ಗರ್ಲ್ಸ್ ಅಂತ ಇಂಡಿಕೇಶನ್ ಮಾಡಿದ್ದೀನಿ. ಈ ಕುಟುಂಬಗಳಿಗಿಂತ ಬಾಲಕಿಯರು ಹೆಚ್ಚಿದ್ದಾರೆ ಅಂತ ಹೇಳಿದಾರೆ. ಬಟ್ ಕುಟುಂಬಗಳು ಅಂತಂದ್ರೆ ಫ್ಯಾಮಿಲಿಗಳಿಗಿಂತ ಬಾಲಕಿಯರು ಏನಾಗಿದ್ದಾರೆ, ಹೆಚ್ಚಾಗಿದ್ದಾರೆ. ಯಾವುದೇ ಕುಟುಂಬದ 3 ಮಕ್ಕಳುಗಳನ್ನು ಕಡಿಮೆ ಅಂದರೆ 3 ಮಕ್ಕಳುಗಳನ್ನ ಹೊಂದಿಲ್ಲ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ಸ್
ಫ್ಯಾಮ್ಲಿ ಅಂತ ಹೇಳಿದಾರ. ಈ ಫ್ಯಾಮ್ಲಿಗಳ ಎಷ್ಟು ಅದಾವ ಅಂತ ಗೊತ್ತಿಲ್ಲ, ಬಟ್ ಈ ಫ್ಯಾಮ್ಲಿಗಳ ಏನಂತ ಹೇಳಕತ್ತಾರ ಅಂತಾರೆ, 3ಕ್ಕಿಂತ ಕಡಿಮೆ ಮಕ್ಕಳನ್ನು ಹೊಂದಿಲ್ಲ ಅಂತ ಹೇಳಿದಾರ. 3ಕ್ಕಿಂತ ಕಡಿಮೆ ಮಕ್ಕಳನ್ನು ಹೊಂದಿಲ್ಲ. ಬಟ್ ಇಲ್ಲಿ ಫ್ಯಾಮ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ 4 ತೆಗೆದುಕೊಂಡು ಅಂತಾರೆ, ಇಲ್ಲಿ ಅದಕ್ಕೆ ಜಾಸ್ತಿ ತೊಗೋಬೇಕಾ, 5 ತೊಗೋಬೇಕಾಗತ್ತಾ, ಇಲ್ಲ 5 ತೊಗೊಂಡ್ರೆ 6 ತೊಗೋಬೇಕಾಗತ್ತಾ, 6 ತೊಗೊಂಡ್ರೆ 7. ಬಟ್ ಇಲ್ಲಿ ಎಲ್ಲ ಮಕ್ಕಳು ಏನಾಗಿರ್ಬೇಕು, ಲಾಸ್ಟಿಗೆ ಬಂದಾಗ 3 ಮಕ್ಕಳನ್ನು ಹೊಂದಿರಬೇಕಿಲ್ಲ. ನಮ್ಮ ಫ್ಯಾಮ್ಲಿ ಅಂದ್ರೆ ಒಂದು ಫ್ಯಾಮ್ಲಿ ಒಳಗೆ 3 ಅಂತಂದ್ರೆ, ಈಗ ನಾವು ಆಪ್ಷನ್ 3 ಅಂತೇಳಿ ತೆಗೆದುಕೊಂಡು ಅಂತಾನೆ ಟೋಟಲ್ ಆಗಿ ಎಷ್ಟು ಬರಬೇಕಲ್ಲಿ 9 ಮಕ್ಕಳು ಬರಬೇಕು. ಹಾಗಾದ್ರೆ ಈಗ ನೋಡ್ರಿ ಆಪ್ಷನ್ 4 ತೆಗೆದುಕೊಂಡು ಅಂತಂದ್ರೆ, ಇಲ್ಲಿ ನಾವು ಆಪ್ಷನ್ 4 ತೆಗೆದುಕೊಂಡು ಅಂತಂದ್ರೆ 4 3 12 ಅಂದ್ರೆ 12 ಮಕ್ಕಳು ಬರ್ತಾರೆ. ಬಟ್ ಇಲ್ಲಿ 12 ಮಕ್ಕಳು ಬಂದ್ರಂದ್ರೆ ಇಲ್ಲಿ ವ್ಯಾಲ್ಯೂಸನ್ನು ತೆಗೆದುಕೊಳ್ಳೋಕೆ ನಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ಸ್ ಆಗೇ ಆಗುತ್ತೆ. ಅದ್ರ ಸಂಬಂಧ ಇಲ್ಲಿ ಆಪ್ಷನ್ ವೈಸನ್ನು ಹೋದ್ರಿ, ಆಪ್ಷನ್ ಏನಾಗುತ್ತೆ ಬಿ ಅಂತೇಳಿ ನಾನು ಡೈರೆಕ್ಟ್ಲಿ ಆನ್ಸರ್ ಹೇಳಾಗುತ್ತೆ. ಬಟ್ ಅದನ್ನು ಬಿಡಿಸೋಣ ಯಾವ ಥರ ಅಂತಂದ್ರೆ, ಈಗ ಫ್ಯಾಮ್ಲಿಗಳ 3 ಅದಾವ, ಫ್ಯಾಮ್ಲಿ 3 ಅದಾವ ಅಂತಂದ್ರೆ ಇಲ್ಲಿ ಗರ್ಲ್ಸ್ ಎಷ್ಟು ಅದಾರ ಅಂತ ಹೇಳಕತ್ತೀನಿ, 4 ಅದಾರ ಅಂತ ಹೇಳಕತ್ತೀನಿ. ಗರ್ಲ್ಸ್ 4 ಜನ ಅದಾರ ಅಂತಂದ್ರೆ ಬಾಯ್ಸ್ ಎಷ್ಟು ಅವ್ರಿಗಿದ್ರೆ ಜಾಸ್ತಿ ಇರಲ್ಲ 5. ಹಾಗಾದ್ರೆ ಟೋಟಲ್ ಆ ಫ್ಯಾಮ್ಲಿ ಒಳಗೆ ಇರ್ತಕ್ಕಂಥ ಮೆಂಬರ್ಸ್ ಎಷ್ಟು ಬರ್ತಾರ, ವಯಸ್ಕರು ಎಷ್ಟು ಬರ್ತಾರೆ ಅಂದ್ರೆ 6. ಅಂದ್ರೆ ಈ ಥರ ಒಂದು ಆರ್ಡರ್ದಲ್ಲಿ ಬರ್ತೈತಿ. ಹಾಗಾದ್ರೆ ಇವು ಎರಡೂ ಎದಕ್ಕೆ ಆಗಂಗಿಲ್ಲ ಅಂತಂದ್ರೆ, ಈ ಥರ ನೀವು ಹಾಕಿದ್ರೆ ಇಲ್ಲಿ 2 ಬಂತಂದ್ರೆ ಇಲ್ಲಿ 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ. ಬಟ್ ಎಲ್ಲ ಕೂಡಿಸಿದ್ರೆ ನಮ್ಗೆ ಎಷ್ಟು ಆಗ್ಬೇಕಂತ ಹೇಳಿ ನಾನು 9 ಆಗಬೇಕು. ಹಾಗಾದರೆ ಮಕ್ಕಳುಗಳನ್ನ 9 ಆಗಬೇಕು. ಇಲ್ಲಿ 5 ಮತ್ತು 4 ಕೂಡಿಸಿದ್ರೆ ಎಷ್ಟಾಯ್ತು ಮಕ್ಕಳು 9 ಆಯ್ತಾ. ಬಟ್ ಇಲ್ಲಿ ನಾವು ತೆಗೆದುಕೊಂಡ್ರೆ 3 ಮತ್ತು 4 ಬಂತಾರೆ, ಮಕ್ಕಳ ಸಂಖ್ಯೆ 7 ಆಗತ್ತಾ. ಅದೇ ನಾ ಏನಾದರೂ ಇಲ್ಲಿ ಏನಾದರೂ 4 ತೆಗೆದುಕೊಂಡ್ರೆ, ಇಲ್ಲಿ 5 ಮತ್ತು 6 ತೆಗೆದುಕೊಂಡ್ರೆ ಮಕ್ಕಳ ಸಂಖ್ಯೆ 11 ಆಗತ್ತಾ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ 3. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ರೀ, ಆಪ್ಷನ್ 3 ಆಗತ್ತಾ. ಎಸ್, ನೆಕ್ಸ್ಟ್ ನೋಡ್ರಿ, ಈ ಪ್ರಾಬ್ಲಮ್ಸ್ ಏನಾಗಿದೆ ಅಂದ್ರೆ ಸ್ವಲ್ಪ ನಮಗೆ ಕನ್ಫ್ಯೂಷನ್ಸ್ ಒಳಗೆ ಆಯ್ತು ರೀ. 10 ಅಡಿ ಕಂಬವನ್ನು 10 ಅಡಿ ಕಂಬವನ್ನು ಮರ ಕೊಯ್ಯುವ ಯಂತ್ರದೊಳಗೆ ಹಾಕಲಾಗಿದೆ. ಅದನ್ನು 3 ಸಣ್ಣ ಕಂಬಗಳನ್ನಾಗಿ ಯಾದೃಚ್ಛಿಕವಾಗಿ ಕತ್ತರಿಸಲಾಗಿದೆ. ಈ 3 ತುಂಡುಗಳನ್ನು ತ್ರಿಭುಜಗಳನ್ನು ರೂಪುಗೊಳ್ಳುವ ಸಂಭವನತೆ ಎಷ್ಟು ಅಂತ ಹೇಳ್ಯಾರ. ಇದು ನಾವು ಡೈರೆಕ್ಟ್ಲಿ ಆನ್ಸರ್ಸನ್ನು ಇಡಬಹುದು. ಬಟ್ ತ್ರಿಭುಜಗಳ ಅಂತಂದ್ರೆ ನಮಗಿಲ್ಲಿ ಈ ಥರ ತ್ರಿಭುಜಗಳು ಅಂದ್ರೆ ನಾವು ಈ ಥರ ತ್ರಿಭುಜನ ಇಂಡಿಕೇಶನ್ಸ್ ಮಾಡ್ತೀವಿ. ಇವತ್ತು ನಮ್ಮ ಸಮದ್ವಿಭಾವ ಇರಲಿ, ಯಾವುದೇ ಒಂದು ತ್ರಿಭುಜ ಇರಲಿ, ತ್ರಿಭುಜಗಳನ್ನು ಈ ಥರ ಇಂಡಿಕೇಶನ್ಸ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗಿರ್ತದೆ ಅಂದ್ರೆ, ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗಿದ್ದು ಯಾವುದಂದ್ರೆ ಸಮದ್ವಿಭಾವ ತ್ರಿಭುಜವನ್ನು ನಾವೇನು ಮಾಡಬೇಕಾಗೈತಿ, ಇಲ್ಲಿ ಕನ್ಸಿಡರ್ ಮಾಡಬೇಕಾಗೈತಿ. ಇದು ಎಷ್ಟು ಇರ್ತೈತಿಲ್ಲ, ಇದು ಅಷ್ಟೇ ಇರಬೇಕು. ಇದಕ್ಕೆ ನಾವು ಸಮದ್ವಿಭಾವ ತ್ರಿಭುಜ ಅಂತೇಳಿ ಕರೀತೀವಿ. ಹಾಗಾದ್ರೆ ಈ ಸಮದ್ವಿಭಾವ ತ್ರಿಭುಜತೆಯನ್ನು ತೆಗೆದುಕೊಂಡಾಗ ಇಲ್ಲಿ ಹೈಟ ಮತ್ತು ಬೇಸನ್ನು ತೆಗೆದುಕೊಳ್ಳಬೇಕಾಗತ್ತಾ. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇದ್ರದ ಎತ್ತರವನ್ನು ಕಂಡುಹಿಡಿಬೇಕಾದ್ರೆ 1/2 b ಇಂಟು h ಅಂತೇಳಿ ತೆಗೆದುಕೊಳ್ಳುತ್ತೀವಿ. ಹಾಗಾದ್ರೆ ಇಲ್ಲಿ ನಮ್ಗೆ ಸೈಜನ್ನು ನಾವು ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ, ಈಗ ಫಸ್ಟ್ 1 ಪಾಯಿಂಟ್ಸಲ್ಲಿ ನಾವು ಏನು ತಗೋತೀವಿ, 5,0 ಅಂತೇಳಿ ತಗೋರಿ. ಸೆಕೆಂಡ್ 1 ಪಾಯಿಂಟಲ್ಲಿ ಏನು ತಗೋರಿ ನೀವು, ಸೆಕೆಂಡ್ 1 ಏನು ತಗೋಬೇಕಂತಂದ್ರೆ 5,5 ತಗೋರಿ. ಥರ್ಡ್ 1 0,5 ತಗೋರಿ. ಯಾಕಂತಂದ್ರೆ ತ್ರಿಭುಜದಲ್ಲಿ 3 ಪಾಯಿಂಟ್ಸ್ಗಳ ಬೇಕಾ. ಹಾಗಾದರೆ ಈ 3 ಪಾಯಿಂಟ್ಸ್ಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ನಮಗೆ ಟೋಟಲ್ ಆಗಿ ಪ್ರೊಬ್ಯಾಬಿಲಿಟಿ ಅಂತಂದ್ರೆ ಇದ್ರದ ಏರಿಯಾನ ಕಂಡುಹಿಡ್ಕೋಬೇಕಾ. ಇದ್ರದ ಏರಿಯಾನ ನಾವು ಕಂಡುಹಿಡ್ಕೊಂಡಾಗ ಈಗ 1/2 b ಇಂಟು h ಅಂತಂದ್ರೆ ಬ್ರೆಡ್ತ್ 5 ತಗೋರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಲಿಸನ್, 1/2 = ಹಾಗಾದ್ರೆ 5 ಇಂಟು 5 ಅಂತಂದ್ರೆ ಏನಾಗತ್ತೆ, 5/25 / 2 ಅಂತಂದ್ರೆ ಎಷ್ಟಾಗುತ್ತೆ, 12.5 ಆಗುತ್ತೆ. ಬಟ್ ಈ 12.5 ಏನಾಗೈತಿ, ಜಸ್ಟ್ ಫಾರ್ ನಾವು ಪೆರಿಮೀಟರ್ ಟೈಪ್ ಹೆಂಗೆ ತೊಗೊಳ್ತೇವೆ, ಬಟ್ ಹೊರಗಿಂದ ಔಟ್ಸೈಡ್ದನ್ನು ತೆಗೆದುಕೊಂಡ್ರೆ. ಹಾಗಾದ್ರೆ ಒಟ್ಟು ಏರಿಯಾನ ತೆಗೆದುಕೊಂಡ್ರೆ, ಯಾಕಂದ್ರೆ ಪ್ರತಿಯೊಂದು 10 ಇದಾವೆ ಅಂತ ಹೇಳಕತ್ತಾರ, ಅಷ್ಟು ಏರಿಯಾಯನ್ನು ತೆಗೆದುಕೊಂಡ್ರೆ ನಮಗಿಲ್ಲಿ ಒಟ್ಟು ಏರಿಯಾ ಎಷ್ಟು ಬರ್ತೈತಿ, ಟೋಟಲ್ ಏರಿಯಾ ಎಷ್ಟೈತಿ, 50 ಐತಿ. ಟೋಟಲ್ ಏರಿಯಾ ಡಿವೈಡೆಡ್ ಬೈ 12.5 ಅಂತಂದ್ರೆ 1/, ಏನಾಗುತ್ತೆ, 25. ಹಾಗಾದ್ರೆ 1/4 ಆಗುತ್ತೆ. 1/4 ಅಂದ್ರೆ ನಮಗೆ ಸರಿಯಾದ ಉತ್ತರ 1/4 ಬರುತ್ತೆ. ನೋಡ್ರಿ, ನನಗೆ ಎಷ್ಟೇ ಸಾಧ್ಯ ಆಗುತ್ತೆ ಅಷ್ಟು ಬಿಡಿಸಾಗತ್ತನ. ಸರಿಯಾಗಿ ಇಲ್ಲ ಅಂತಂದ್ರೂ ಕೂಡ ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ರಿ, ಮತ್ತೆ ಅದನ್ನು ಸರಿಯಾಗಿ ಪ್ರಯತ್ನವನ್ನು ಮಾಡೋಣ. ನನಗೆ ಗೊತ್ತಿದ್ದಷ್ಟು ಮಾತ್ರ ಬಿಡಿಸಾಕತ್ತೀನಿ. ಅದೇ ಕ್ವಶನ್ನ ಇಂಗ್ಲೀಷ್ನಲ್ಲಿ ಐತಿ. ಇಲ್ಲೊಂದು ಕ್ವಶನ್ ಕೊಟ್ಟರೆ ನೋಡ್ರಿ, ಎಷ್ಟು ಸೊನ್ನೆಗಳಿಂದ 2/300, 5/600, 4/400 ಸಂಖ್ಯೆಯು ಕೊನೆಯಾಗುತ್ತದೆ ಅಂತ ಹೇಳ್ಯಾರ. ಸೊನ್ನೆಗಳ ಎಷ್ಟು ಅಂತೇಳಿ ಗೊತ್ತಿಲ್ಲ, ಬಟ್ ಸೊನ್ನೆಗಳನ್ನು ನಾವು ಏನು ಮಾಡ್ಕೊಂಡು ಕಂಡುಹಿಡ್ಕೊಂಡು ಸೊನ್ನೆಗಳನ್ನು ಎಷ್ಟು ಅಂತೇಳಿ. ಹಾಗಾದ್ರೆ ಫಸ್ಟ್ ನಾನು ಏನು ಬರಿತೀನಿ ರೀ, ಆ್ಯಸ್ ಇಟ್ ಈಸ್ 2/300 ಆ್ಯಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ 600 ಬರೀತೀನಿ. ಈ 4ಅನ್ನು 2 ಇಂಟು 2/2 ಇಂಟು 400, ಯಾಕಂತಂದ್ರೆ 2² ಅಂತಂದ್ರೆ ಮತ್ತೆ ನಮ್ಗೆ ಏನು ಬರ್ತೈತಿ, 4 ಬರ್ತೈತಿಲ್ಲ. ಹಾಗಾದ್ರೆ
ನೆಕ್ಸ್ಟ್ ಈ 4 ಬಂತಂದ್ರೆ ಇದಕ್ಕೆ ಏನಾಗುತ್ತೆ ನೋಡ್ರಿ, ನಾನು ಇಲ್ಲಿ 2:300 2 ಇಂಟು 4 ಅಂತಂದ್ರೆ ಏನಾಗುತ್ತಾ 800 ಆಗುತ್ತಾ, 800 5:600. ಹಾಗಾದ್ರೆ ಇವು ಎರಡನ್ನ ನಮ್ಗೆ ಕೂಡಿಸ್ಬೇಕಾಗತ್ತೆ. ಕೂಡಿಸಿದ್ರೆ ಯಾಕಂದ್ರೆ ಇವೆರಡರ ಘಾತಾಂಕ ಸಂಖ್ಯೆಗಳ ನಾವು ಏನದಾವ ಸೇಮ್ ಅದಾವ, ಎರಡನ್ನ ಕೂಡಿಸ್ಬೇಕಾಗತ್ತೆ. ಕೂಡಿಸ್ರೆ ಏನಾಯ್ತಾ 3 ಇಂಟು 800 ಅಂತಂದ್ರೆ ಏನಾಗತ್ತಾ 1100 ಆಗುತ್ತಾ. 2:1100 ಆದ್ರೆ 5 ಎಷ್ಟಾಯಿತು 600. ಇಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಬಂದೈತಿ ನಮ್ಗೆ 600 ಆಗದ್ರೆ ಸರಿಯಾದ ಉತ್ತರ 600. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗತ್ತೆ ನಮಗಿಲ್ಲಿ 600 ಆಗತ್ತ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ ಒಂದು ಧನ ಪೂರ್ಣಾಂಕವಾದಲ್ಲಿ ನೋಡ್ರಿ ಕ್ವಶನ್ ಎಷ್ಟು ಚೆನ್ನಾಗೈತಿ. ಎಕ್ಸ್ ಒಂದು ಧನ ಪೂರ್ಣಾಂಕವಾದಲ್ಲಿ 2x + 91 ಅನ್ನು ಎಕ್ಸ್ ಪೂರ್ಣವಾಗಿ ಭಾಗಿಸಿದರೆ ಸಾಧ್ಯತೆ ಇರುವ ಎಕ್ಸ್ನ ಬೆಲೆಯ ಸಂಖ್ಯೆಗಳ ಏನು? ಅಂದ್ರೆ ಎಕ್ಸ್ನ ಬೆಲೆಯ ಸಂಖ್ಯೆಗಳನ್ನು ಏನು ಸಾಧ್ಯತೆವಾಗಿ ನಾವು ತೆಗೆದುಕೊಳ್ಳಬಹುದು? ನೋಡ್ರಿ ಈ ಪ್ರಾಬ್ಲಮ್ಸ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ಸ್ ಆಗುತ್ತೆ. ಬಟ್ ಈ ಪ್ರಾಬ್ಲಮ್ಸನ್ನು ಎಷ್ಟು ಸಿಂಪಲ್ ಆಗೈತೆ ಅಂದ್ರೆ ನೋಡ್ರಿ ಬಹಳ ಸಿಂಪಲ್ ಆಗೈತಿ ಈ ಪ್ರಾಬ್ಲಮ್ಸನ್ನು. ಅಂದ್ರೆ ಬೆಲೆಯ ಸಂಖ್ಯೆಗಳ ಎಷ್ಟು ಆಪ್ಷನ್ಸ್ಗಳು ಎಷ್ಟು ಬರ್ತಾವ ಅಂತಂದ್ರೆ ಭಾಳ ಸಿಂಪಲ್ ಐತ್ರಿ. 91 ತಗೋರಿ, ಈ 91ದ ಫ್ಯಾಕ್ಟರ್ಸನ್ನು ಕಂಡುಹಿಡೀರಿ. 91ದ ಫ್ಯಾಕ್ಟರ್ಸನ್ನು ಕಂಡುಹಿಡೀರಿ. ಈ 91ದ ಫ್ಯಾಕ್ಟರ್ಸನ್ನು ಕಂಡುಹಿಡಿದಾಗ ನಿಮಗೆ 1 ಇಂಟು 91 ಬರ್ತೈತ್ರಿ. 91 ಬರ್ತೈತಿ. ನೆಕ್ಸ್ಟ್ ಇದನ್ನು ಬಿಟ್ರೆ ನೆಕ್ಸ್ಟ್ ಇನ್ನೂ ಎರಡು ಸಂಖ್ಯೆಗಳು ಯಾವ ಬರ್ತಾವ 7 ಇಂಟು 13. ನೋಡ್ರಿ 7 13 ಎಷ್ಟಾಗತ್ತಾ 91 ಆಗತ್ತಾ. 7 13 ಎಷ್ಟಾಗತ್ತಾ 91 ಆಗತ್ತಾ. ಹಾಗಾದ್ರೆ ಇವು 4 ಸಂಖ್ಯೆಗಳು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವ ರೀ? ಈ 4 ಸಂಖ್ಯೆಗಳು. ಅಲ್ಲಿ ಏನು ಕೇಳಾನೆ ಬೆಲೆಯೋ ಸಂಖ್ಯೆಗಳೇ ಎಷ್ಟು ಕೇಳಾನೆ ಅಂದ್ರೆ ಎಕ್ಸ್ನ ಬೆಲೆ ನೀವು 1 ತೊಗೊಂಡೆ ಅಂದ್ರೆ 1ರಿಂದ ಡಿವೈಡೆಡ್ ಬೈ ಆಗುತ್ತಾ. ಎಕ್ಸ್ನ ಬೆಲೆ ಫಾರ್ ಎಕ್ಸಾಂಪಲ್ ನೀ 2 ತೊಗೊಂಡು 2 ತೊಗೊಂಡ್ರೆ ಎಷ್ಟಾಗತ್ತಾ ಇಲ್ಲಿ 14 ಆಗುತ್ತಾ. ಆದ್ರೆ ಇಲ್ಲಿ ಡಿವೈಡ್ ಆಗಂಗಿಲ್ಲ, ಅದ್ರ ಸಂಬಂಧ ಎಕ್ಸ್ನ ಬೆಲೆ 7 ತೊಗೊಂಡ್ರೆ ಏನಾಗತ್ತಾ 2 4 14 ಆಗುತ್ತಾ. 14 ಡಿವೈಡೆಡ್ ಬೈ ಇಲ್ಲಿ 14 ಪ್ಲಸ್ 91 ಅಂತಂದ್ರೆ ಎಷ್ಟಾಗತ್ತಾ 96 ಡಿವೈಡ್ ಬೈ 7 ಅಂತ ಏನಾಗುತ್ತಾ ಕ್ಯಾನ್ಸಲೇಷನ್ ಆಗುತ್ತಾ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಎಷ್ಟು ಅಂದ್ರೆ ಇಲ್ಲಿ ಫ್ಯಾಕ್ಟರ್ಸ್ಗಳನ್ನ ಏನು ತಗೋತೇವೆ ಅದ್ರ ಮೇಲೆ ಡಿಪೆಂಡ್. ಹಾಗಾದ್ರೆ ಟೋಟಲ್ ಬರ್ತಕ್ಕಂಥವು ಎಷ್ಟು 4 ಫ್ಯಾಕ್ಟರ್ಸ್ಗಳು ಬಂದಾವ. ಎಸ್ ಇಲ್ಲಿ ಬರ್ತಕ್ಕಂಥ ಫ್ಯಾಕ್ಟರ್ಸ್ಗಳು ಎಷ್ಟು ಬಂದಾವ? ಇಲ್ಲಿ 4 ಬಂದಾವ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಿಲ್ಲಿ 4. ಇಲ್ಲೊಂದು ಪ್ರಾಬ್ಲಮ್ಸ್ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ. ಸ್ವಲ್ಪ ಪ್ರಾಬ್ಲಮ್ಸ್ ಏನಾಗೈತೆ ಅಂತ ನಾನು ಸ್ವಲ್ಪ ಲೇಂದಿ ಐತಿ. ವಜ್ರದ ಬೆಲೆಯು ಅದರ ತೂಕದ ವರ್ಗಕ್ಕೆ ಏನಾಗಿರ್ತತಿ ಸಮಾನುಪಾತದಲ್ಲಿ ಇರ್ತತಿ. ವಜ್ರದ ತೂಕ ಅನುಪಾತಗಳಲ್ಲಿ ಕೊಟ್ಟಾರ 1:2:3 ರಂತೆ 4 ಭಾಗಗಳನ್ನಾಗಿ ಒಡೆದು ಅದರ ವ್ಯಾಪಾರಿಗೆ ಏನಾಗೈತೆ ಅಂದ್ರೆ 70,000 ರೂಪಾಯಿ ಏನಾಗೈತಿ ಕಡಿಮೆ ಬಂದೈತಿ. ಹಾಗಾದ್ರೆ ವಜ್ರದ ಮೂಲ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಈಗ ಅನುಪಾತಗಳನ್ನು ನಾನು ಡೈರೆಕ್ಟ್ ಆಗಿ ತಗೋತೀನಿ. 1ನೇ ಅನುಪಾತ ಎಕ್ಸ್ ಅಂತೇಳಿ ತಗೋತೀನಿ, 2ನೇ ಅನುಪಾತ 2x ಅಂತೇಳಿ ತಗೋತೀನಿ, 3ನೇ ಅನುಪಾತವನ್ನು 3x ಅಂತೇಳಿ ತೆಗೆದುಕೊಳ್ತೀನಿ, 4ನೇ ಅನುಪಾತನ 4x ಅಂತೇಳಿ ತೆಗೆದುಕೊ. ಹಾಗಾದ್ರೆ ಈ ಎಲ್ಲ ಎಕ್ಸ್ಗಳನ್ನು ಕೂಡಿದ್ರೆ ಏನಾಗುತ್ತೆ 10x ಆಗುತ್ತೆ. ಬಟ್ ಇಲ್ಲಿ ವಜ್ರದ ಬೆಲೆಯನ್ನು ತೆಗೆದುಕೊಳ್ಬೇಕಾಗೈತಿ. ವಜ್ರದ ಬೆಲೆಯನ್ನು ನಾನು ಏನು ತೆಗೆದುಕೊಳ್ತೇನೆ ಅಂತ k ಇಂಟು 100. ಯಾಕಂದರೆ ಯಾವುದೇ ಒಂದು ಸಂಖ್ಯೆಯ ಡಾಟಾವನ್ನು ಕೊಟ್ಟಿಲ್ಲ ಅಂತಂದ್ರೆ ನಾವು 100 ಅಂತೇಳಿ ಏನು ಮಾಡ್ಕೋಬೇಕಾ ಅಜುಮ್ಷನ್ ಮಾಡ್ಕೋಬೇಕಾ. ಹಾಗಾದ್ರೆ 100x² ಅಂತೇಳಿ ತಗೋತೀನಿ. 100x² ಅಂತೇಳಿ ತಗೋತೀನಿ. ಇಲ್ಲಿ ಇರ್ತಕ್ಕಂಥ ಡಾಟಾಸ್ ಎಲ್ಲವನ್ನ ಏನು ಮಾಡ್ಕೋರಿ ಸ್ಕ್ವೇರ್ ಮಾಡ್ಕೋರಿ. ಹಾಗಾದ್ರೆ ಕೆ ಇಲ್ಲಿ ಔಟ್ಸೈಡ್ ಐತಿ, ಕೆ ಔಟ್ಸೈಡ್ ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ನಾವು ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗತ್ತಾ x². ಇದು 2² ಅಂತಂದ್ರೆ ಏನಾಗತ್ತಾ 4x² ಆಗತ್ತಾ. 4x² ಆದ್ರೆ ಇದೇನಾಗತ್ತ ಅಂತಂದ್ರೆ 3 ಇಂಟು 3 9x² ಆಗುತ್ತಾ. 9x² ಆದ್ರೆ ಇದು ಎಷ್ಟಾಗುತ್ತಾ 16x² ಆಗುತ್ತಾ. ಹಾಗಾದ್ರೆ ಇವುಗಳನ್ನೆಲ್ಲವನ್ನ ಕೂಡಿಸ್ಕೊಂಡಾಗ 4 9 16 16 4 ಅಂದ್ರೆ 20 29 30 ಅಂದ್ರೆ ಟೋಟಲ್ ಆಗಿ ಏನಾಯ್ತು ಇಲ್ಲಿ k = ನಮ್ಗೆ ಏನಾಯ್ತು ಈಗ 30. ನೋಡ್ರಿ k ಇಂಟು ಟೋಟಲ್ ಆಗಿ ಎಷ್ಟಾಯಿತು 30x² ಅಂದ್ರೆ 30x² ಐತೆ. ಹಾಗಾದ್ರೆ ಈ 30x² ನೋಡ್ರಿ ಇಲ್ಲಿ ಟೋಟಲ್ ಪ್ರೈಸ್ ಸಿಕ್ಕತಿ, ನಮಗಿಲ್ಲಿ ಲಾಸ್ ಸಿಕ್ಕತಿ. 2 ಒಂದರಲ್ಲಿ ಒಂದು ಕಳಿರಿ ನಮ್ಗೆ ನೇರವಾಗಿ ಆನ್ಸರ್ ಏನಾಗಿರ್ತತಿ ಬಂದೇ ಬಿಡ್ತತಿ. ಈಗ ಇಲ್ಲಿ ನೋಡ್ರಿ k 100x² ಮೈನಸ್ k ಇಂಟು 30x².
ಇಷ್ಟಕ್ಕೆ ಟೋಟಲ್ ಆಗಿ ಅಮೌಂಟ್ ಎಷ್ಟೈತಿ 70,000 70,000 ಐತಿ. ಎರಡು ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತೆ ರೀ ಇಲ್ಲಿ 70x² ಈಕ್ವಲ್ ಟು ಎಷ್ಟು ಉಳಿತೈತಿ ಇಲ್ಲಿ ನಮ್ಗೆ 70,000 ಉಳಿಯುತ್ತಾ. x² ಈಕ್ವಲ್ ಟು ಏನಾಗೈತೆ ಅಂತಂದ್ರೆ ಈ 70,000ಕ್ಕೆ ಡಿವೈಡೆಡ್ ಬೈ 70 ಮಾಡಿದ್ರೆ 0071 ಅಂತಂದ್ರೆ ಎಷ್ಟು ಉಳಿತು 1,000. ಹಾಗಾದ್ರೆ ಇದ್ರದ ಮೂಲ ಬೆಲೆ ಎಷ್ಟು ಅಂತ ಹೇಳಿದೇವೆ ನಾವಿಲ್ಲಿ k ಇಂಟು 100x² ಅಂತ ಹೇಳಿದ್ದೇವೆ. k ಇಂಟು ಇಲ್ಲಿ ನೋಡ್ರಿ ಗುಣಾಕಾರ ಮಾಡ್ರಿ 100 ಇಂಟು 1000 ಇಲ್ಲಿ x² ಬೆಲೆ ನಮ್ಗೆ ಏನಾಗೈತಿ 1000 ಬಂದೈತಿ. ಇವುಗಳನ್ನ ಎರಡನ್ನ ನೀವು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ 1,00,000 ಬರ್ತೈತಿ. 5 0 ಬರ್ತಾವ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಂತಂದ್ರೆ 1,00,000. ಸರಿಯಾದ ಉತ್ತರ ಯಾವುದು 1,00,000. ಹಾಗಾದ್ರೆ ಆಪ್ಷನ್ 4 ಯಾವುದಿಲ್ಲಿ 1,00,000 ನಮಗೇನಾಗಿದೆ ಸರಿಯಾದ ಉತ್ತರ ಇದೆ. ಎಸ್, ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್, ಭಾಳ ಸಿಂಪಲ್ ಅನ್ಸತ್ತ. 5 2 6 3 1 8 7 ರಲ್ಲಿನ ಪ್ರತಿ ಬೆಸ ಸಂಖ್ಯೆಗಳಿಗೆ ಒಂದನ್ನು ಕೂಡಿಸಬೇಕು, ಪ್ರತಿ ಸಮ ಸಂಖ್ಯೆಗಳಿಗೆ ಒಂದನ್ನು ಕಳಿಬೇಕು, ದೊರೆತಂಥ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಹೊಸ ಸಂಖ್ಯೆಯ ಎಡದಿಂದ ಮೂರನೆಯ ಸಂಖ್ಯೆ ಯಾವುದು ಅಂತೇಳಿ ಕೇಳಿದಾರೆ. ಫಸ್ಟ್ ಒನ್ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವಿಲ್ಲಿ ಬರ್ಕೋಕತ್ತೀವಿ ರೀ, ಡೈರೆಕ್ಟಾಗಿ ಬರೆಯಂಗಿಲ್ಲ. ಇಲ್ಲಿ ನೋಡ್ರಿ 5 6 ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಬರೆಯಕತ್ತೀವಿ ನೋಡ್ರಿ. ಫಸ್ಟ್ 5 2 6 3 1 8 7 ಇಲ್ಲಿರ್ತಕ್ಕಂಥ ಸಂಖ್ಯೆಗಳಿಗೆ ಸಮ ಸಂಖ್ಯೆಗಳ ಇತ್ತಂದ್ರೆ ಏನು ಮಾಡ್ಕೋಬೇಕಾ, ಒಂದನ್ನು ಕಳಿಬೇಕಾ, ಬೆಸ ಸಂಖ್ಯೆ ಇತ್ತಂದ್ರೆ ಒಂದನ್ನು ಕೂಡಿಸ್ಬೇಕು. ಇಲ್ಲಿರ್ತಕ್ಕಂಥ 5 ಐತಿ, 5 ಅಂತಕ್ಕಂಥದ್ದು ಒಂದು ಬೆಸ ಸಂಖ್ಯೆ. ಇದಕ್ಕೆ ನಾವೇನು ಮಾಡಬೇಕು, ಒಂದು ಸಂಖ್ಯೆಯನ್ನು ಕೂಡಿಸ್ಬೇಕಾ, 6 ಆಗತ್ತೆ. ಇದು ಸಮ ಸಂಖ್ಯೆ ಐತಿ, ಇದಕ್ಕೆ ಒಂದು ಸಂಖ್ಯೆಯನ್ನು ಕಳಿಬೇಕಾ, ಏನಾಗತ್ತಿ 1 ಆಗತ್ತೆ. ಇಲ್ಲಿರ್ತಕ್ಕಂಥ 6 ಏನಾಗೈತಿ ಸಮ ಸಂಖ್ಯೆ ಐತಿ, ಒಂದನ್ನು ಕಳಿಬೇಕಾ, 5 ಆಗತ್ತೆ. ಇಲ್ಲಿರ್ತಕ್ಕಂಥದ್ದು ಬೆಸ ಸಂಖ್ಯೆ ಐತಿ 3, ಇದಕ್ಕೊಂದು ಕೂಡಿಸ್ಬೇಕಾ, 4 ಆಗತ್ತೆ. ಇಲ್ಲಿರ್ತಕ್ಕಂಥದ್ದು ಬೆಸ ಸಂಖ್ಯೆ ಐತಿ, ಇದಕ್ಕೊಂದನ್ನು ನಾವೇನು ಮಾಡಬೇಕು, ಕೂಡಿಸ್ಬೇಕಾ, 2 ಆಗತ್ತೆ. ಇಲ್ಲಿರ್ತಕ್ಕಂಥ 8 ಅಂತಕ್ಕಂಥದ್ದು ಒಂದು ಸಮ ಸಂಖ್ಯೆ ಐತಿ, ಇದಕ್ಕೊಂದನ್ನು ಕಳಿಬೇಕಾ, ಕಳೆದ್ರೆ ಏನಾಗತ್ತೆ 7 ಆಗತ್ತೆ. ಇಲ್ಲಿರ್ತಕ್ಕಂಥ 7ಕ್ಕೆ ಒಂದು ಕೂಡಿಸ್ಬೇಕಾ, ಯಾಕಂದ್ರೆ ಬೆಸ ಸಂಖ್ಯೆ ಐತಿ 8 ಆಗುತ್ತೆ. ಇವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರೀರಿ ಅಂದ್ರೆ ಫಸ್ಟ್ ಸಣ್ಣ ಸಂಖ್ಯೆ ಬರೀಬೇಕಾ, ಆಮೇಲೆ ದೊಡ್ಡ ಸಂಖ್ಯೆ ಬರೀಬೇಕಾ. ಹಾಗಾದ್ರೆ ಏರಿಕೆ ಕ್ರಮದಲ್ಲಿ ಬಂದ್ರೆ 1 2 4 ನೆಕ್ಸ್ಟ್ 5 6 7 8 ಈ ಥರ ಸಂಖ್ಯೆಗಳು ಬರ್ತಾವ. ಹಾಗಾದ್ರೆ ಇಲ್ಲೇನು ಹೇಳ್ಯಾರ, ಹೊಸ ಸಂಖ್ಯೆಯಲ್ಲಿ ಎಡದಿಂದ ಮೂರನೇ ಅಂಕಿ ಯಾವುದು ಅಂತ ಕೇಳ್ಯಾರ. ಈಚೆ ಕಡೆ ಸೈಡ್ ಬಂದು ಅಂತರ ಏನಾಕೈತಿ ನಮಗೆ ನೋಡ್ರಿ, ಈಚೆ ಕಡೆನ ಬಲ ಅಂತೇಳಿ ಕರಿತೀವಿ ನಾವು, ಇಲ್ಲಿ ಈಚೆ ಕಡೆ ಎಡ ಅಂತೇಳಿ ಕರಿತೀವಿ. ಇಲ್ಲಿ ಎಡದಿಂದ ಮೂರನೇ ಅಂಕಿ ಅಂತೇಳಿ ನಂತರ ಬಲಗಡೆ ಹೋಗ್ಬೇಕಾ, ಮೂರನೇ ಅಂಕಿ ಯಾವುದೈತಿ ಅಂತಂದ್ರೆ 4 ಐತಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು 4. ಎಸ್, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ಸ್ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗೈತಿ. ಯಾಕೆಂತಂದ್ರೆ ಇಂಥ ಕ್ವಶನ್ಸ್ ವಿಶೇಷವಾಗಿ ನನಗೂ ಎಲ್ಲಿ ಕಂಡು ಬಂದಿಲ್ಲ. ಬಟ್ ಈ ಕ್ವಶನ್ ಸಂಬಂಧಾಗಿ ನಾನು ಭಾಳ ತಲೆ ಕೆಡಿಸ್ಕೊಂಡೇನೆ. ಬಟ್ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ನಾನು ಏನು ಮಾಡಾಕತ್ತೇನೆ ಅಂದರೆ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೀನಿ. ಸಾಧ್ಯ ಆದರೂ ಕೂಡ ನಿಮಗೂ ಕೂಡ ಇದ್ರ ಬಗ್ಗೆ ಆನ್ಸರ್ಸ್ ಏನಾದ್ರು ಗೊತ್ತಿದ್ರೆ, ಬೇರೆ ವೇದಲ್ಲಿ ಗೊತ್ತಿದ್ರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ಕಮೆಂಟ್ಸಲ್ಲಿ ಕೂಡ ತಿಳಿಸ್ಬೋದು ಇದರ ಆನ್ಸರ್ಸನ್ನು. ನೋಡಿರಿ, ಹಿಂದಿನ ಮಾಹಿತಿಯನ್ನು ಪ್ರಶ್ನೆ ನಂಬರ್ 37ರಿಂದ 40ರವರೆಗೆ ಸಂಖ್ಯೆಗಳನ್ನು ಪರಿಗಣಿಸಿ. ಒಂದು ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ 64 ಸ್ಪರ್ಧಿಗಳು 1ರಿಂದ 8 64 ರ್ಯಾಂಕನ್ನು ಮಾಡಲಾಗಿದೆ. ಈ ನಾಕೌಟ್ ಸ್ಪರ್ಧೆಯ ನಿಯಮಗಳ ಕೆಳಗಿನಂತೆ ಇವೆ. ಈ ಸ್ಪರ್ಧೆಗಳು 6 ಸುತ್ತುಗಳಿವೆ. ಈ ಸ್ಪರ್ಧೆ ಏನಾಗಿತ್ತು ಅಂದರೆ 6 ಸುತ್ತುಗಳಿವೆ. ಮೊದಲನೇ ಸುತ್ತಿನ 1ನೇ ರ್ಯಾಂಕ್ ಸ್ಪರ್ಧೆಯು 64ನೇ ರ್ಯಾಂಕ್ ಸ್ಪರ್ಧಿಗಳ ನಡುವೆ ಒಂದು ಮ್ಯಾಚನ್ನು ಆಡಲಾಯಿತು. ಮೊದಲನೆಯ ಸುತ್ತಿನಲ್ಲಿ 1ನೇ ರ್ಯಾಂಕ್ ಸ್ಪರ್ಧಿಯು 64ನೇ ಅಂದ್ರೆ 1ನೇದವ 64ನೇದವನ ಜೊತೆ ಆಟ ಆಡ್ತಾನೆ ರೀ, 2ನೇದವ 63ನೇದವನ ಜೊತೆ ಆಡ್ತಾನೆ, 3ನೇದವ 62ನೇದವನ ಜೊತೆ ಆಟ ಆಡ್ತಾನಂತ. ಹಿಂಗೆ ಮ್ಯಾಚ್ ಏನಾಕತಿ ಕಂಟಿನ್ಯೂ ಆಕತಿ. ಈ 2ನೇ ಸುತ್ತೊಳಗೆ ಏನಾಕೈತೆ ಅಂತಂದ್ರೆ 1ರಲ್ಲಿ ವಿಜೇತರಾದವ 32ನೇ ಟೀಮ್ನಾಗ ಏನು ವಿಜೇತ ಆಗಿರ್ತಾನಲ್ಲ ಅವನ ಜೊತೆ ಆಟ ಆಡ್ತಾನೆ. 2ರಾಗಿ ವಿಜೇತರಾದವ ಅಲ್ಲಿ 31ನೇ ಟೀಮ್ ಜೊತೆ ಏನು ವಿನ್ ಆಗಿರ್ತಾನೆ ಅವ ಆಟ ಆಡ್ತಾನೆ. 3ರಾಗಿ ಯಾವ ವಿಜೇತ ಆಗಿರ್ತಾನೆ ಅಲ್ಲಿ 30ನೇ ಟೀಮ್ನಲ್ಲಿ ಯಾವ ವಿನ್ ಆಗಿರ್ತಾನಲ್ಲ ಅವನ ಜೊತೆ ಆಟ ಆಡ್ತಾರೆ. ಹೀಗೆ ಎಲ್ಲ ಸುತ್ತುಗಳು ಮುಂದುವರೆದು ನಿಯಮವನ್ನು ತಿಳಿಸಿದಂತೆ. ಅಂದರೆ ಆ್ಯಕ್ಚುಲಿ ನಾವಿಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಏನಾರು ಆಡಾಕತ್ತಿದ್ದು ಅಥವಾ ಆಡಿಸಿದ್ದು ಮ್ಯಾನೇಜ್ಮೆಂಟಲ್ಲಿ ಏನಾರು ವರ್ಕ್ ಮಾಡಿದ್ರೆ ಗೊತ್ತಾಗೈತಿ. ಯಾಕಪ್ಪ ಅಂತಂದ್ರೆ ಲಾಟ್ ತೆಗಿಯಾಕೆ ಬರಬೇಕ್ರಿ. ಇಲ್ಲೊಂದು ನಾನು ಸ್ಮಾಲ್ ಒಂದು ಲಾಟನ್ನು ತೆಗೆದನ ಇಲ್ಲಿ ನೋಡ್ರಿ. ಅವ್ರಿಗೆ ಹೇಳಿದ ಪ್ರಕಾರ ಆಲ್ಮೋಸ್ಟ್ ತೆಗೆದನಂತ ಅಂದ್ಕೊಂಡೇನೆ. ನೋಡೋಣ ಹಾಗಾದ್ರೆ ಏನಾಗೈತಿ ಅಂತೇಳಿ.
ಎಸ್, ಇಲ್ಲಿ ಕ್ಲಿಯರಾಗಿ ಕಾಣಕತ್ತ ಅನ್ಕೋತೀನಿ. ಕಾಣಲಿಲ್ಲ ಅಂದರೂ ಕೂಡ ಈ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಇದ್ದರೆ ನನಗೆ ಒಂದ್ಸರಿ ಪರ್ಸ್ನಲ್ ಆಗಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಆಲ್ರೆಡಿ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇವತ್ತು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿರಿ, ಇಲ್ಲಿ ನಾನು ಲಾಟನ್ನು ತೆಗೆದನ್ರಿ. 1ನೇ ಮ್ಯಾಚಿಗೆ 64 ಐತಿ, 32ನೇ ಸರ್ ಇಲ್ಲಿ ಯಾಕೆ 32 ಬಂತ್ರಿ ಅನ್ಬೇಡ್ರಿ. 1ನೇದು 64 ಐತಿ ಅಂದ್ರೆ 2ನೇ ಮ್ಯಾಚ್ ಇಲ್ಲಿ ನಾ ಇಲ್ಲಿ ತೊಗೊಂಡೇನೆ ಟಾಪ್ ಹಾಲ್ ಅಂತ, ಟಾಪ್ ಹಾಪ ಬಾಟಮ್ ಹಾಪ ಅಂತಂದ್ರೆ ನಾವಿಲ್ಲಿ ಡಿವೈಡ್ ಆ್ಯಂಡ್ ರೂಲ್ಸನ್ನು ತೆಗೆದುಕೊಂಡೇವೆ. ಅಂದ್ರೆ ಮ್ಯಾಲ 16 ಟೀಮ್ ಬರಬೇಕ್ರಿ, ಕೆಳಗೆ 16 ಟೀಮ್ ಬರಬೇಕು. ಅಂದ್ರೆ ಟೋಟಲ್ ಆಗಿ 32 ಟೀಮ್ ಬರ್ತಾವ. ಇಲ್ಲಿ 1 6ನ ತೊಗೊಂಡ್ರೆ ಇಲ್ಲಿ 2 63 ತೊಗೊಂಡೈತಿ ನೋಡ್ರಿ. ಇಲ್ಲಿ 2 63 ತೊಗೊಂಡೀನಿ. ನೆಕ್ಸ್ಟ್ ಇಲ್ಲಿ 2 63 ತೊಗೊಂಡೆ ಅಂತಂದ್ರೆ ಇಲ್ಲಿ 3 60, ಇಲ್ಲಿ 2 ತೊಗೊಂಡೆ ಅಂದ್ರೆ ನೆಕ್ಸ್ಟ್ ಒನ್ 3 62 ಎಲ್ಲೈತ್ರಿ, ಇಲ್ಲೇ ಐತಿ ನೋಡ್ರಿ. ಅಂತಂದ್ರೆ ನಾವಿಲ್ಲಿ ಹಿಂಗೆ ಇಂಟರ್ಚೇಂಜ್ ಮಾಡ್ಕೋತ ಹೋಗಾಕತ್ತೇವೆ. ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಅಂತ ಅನ್ಕೋತೀನಿ, ಬಟ್ 100ಕ್ಕೆ 100 ಇದು ಕರೆಕ್ಟ್ ಇದೆ ಆನ್ಸರ್. ಇದ್ರ ಬಗ್ಗೆ ಏನು ಡಿಸ್ಕಷನ್ಸ್ ಬೇಡ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ನಾ ಟೋಟಲಾಗಿ 6 ಸುತ್ತುಗಳಲ್ಲಿ ಪಂದ್ಯಗಳು ಅದಾವ ಅಂತ ಹೇಳಕತ್ತೀನಿ. 6 ಸುತ್ತು ಒಳಗೆ ಅದಾವ್ರಿ ಪಂದ್ಯಗಳು, ಏನೂ ಚೇಂಜಸ್ ಆಗಿಲ್ಲ. ಇಲ್ಲ 2 63 ತೆಗೆದುಕೊಂಡ್ರೆ ನೆಕ್ಸ್ಟ್ 3ನೇ ಪಂದ್ಯವನ್ನು ನಾನು ನೋಡಕತ್ತೀನಿ. ಇಲ್ಲಿ 3ನೇ ಪಂದ್ಯವನ್ನು ಎಲ್ಲೇ ತೆಗೆದುಕೊಂಡ್ರನಪ್ಪ ಅಂತ ನನಗೆ ಕನ್ಫ್ಯೂಷನ್ಸ್ ಆಗೈತಿ. ಇಲ್ಲೇ ನೋಡ್ರಿ, ಇಲ್ಲಿ 3ನೇ ಪಂದ್ಯವನ್ನು ಈ ಕಡೆ ತೊಗೊಂಡೇವಿ. ಅಂದ್ರೆ ಹಾಫ್ ಆಫ್ ದ ಟರ್ಮ್ಸ್, ಅಂದ್ರೆ ಹಾಫ್ ಆಫ್ ದ ಪಿಚ್ ಆ ಕಡೆ ತೆಗೆದುಕೊಂಡೇವಿ. ಅವ್ರ ಕಂಡೀಷನ್ಸ್ ಏನು ಹೇಳ್ಯಾರ್ರಿ? ನೆಕ್ಸ್ಟ್ ಕಂಡೀಷನ್ಸ್ ಏನು ಹೇಳ್ಯಾರ ಅಂತಂದ್ರೆ 2ನೇ ರೌಂಡ್ ಒಳಗೆ ಏನಾಗಿರ್ಬೇಕು, 1 64 ಗೆದ್ದವ 32 33 ಗೆದ್ದವ್ರ ಜೊತೆ ಆಟ ಆಡ್ಬೇಕಂತ ಹೇಳ್ಯಾರ. ಅದರ ಸಂಬಂಧ ನಾನು ಅದನ್ನು ಇಲ್ಲೇ ಬರ್ಕೊಂಡೇನೆ. ಟೋಟಲ್ ಆಗಿ ಎಷ್ಟು ಹಂತಗಳಲ್ಲಿ ಮ್ಯಾಚ್ ನಡೀತಾವ ಅಂತಂದ್ರೆ 6 ಹಂತಗಳಲ್ಲಿ ನಡೀತಾವ ಅಂತ ಹೇಳಕತ್ತಾರೆ. 4 ಪಂದ್ಯಗಳು 1 2 3 4 5 6 ಇಷ್ಟು ಲಾಟನ್ನು ತೆಗೆದುಕೊಡೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಂದ್ರೆ ಸ್ವಲ್ಪ ನನಗೂ ಕಾಲ್ ಮಾಡ್ರಿ, ನನಗೂ ಕೆಲವೊಂದು ವಿಷಯಗಳು ಗೊತ್ತಿರಂಗಿಲ್ಲ, ಸ್ವಲ್ಪ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಮೊದಲನೇ ಕ್ವಶನ್ಸ್. ಇಲ್ಲಿದೆ ನೋಡ್ರಿ ಮೊದಲನೇ ಕ್ವಶನ್ಸ್. ಎಸ್, 43ನೇ ಸ್ಪರ್ಧಿ ರ್ಯಾಂಕವು ಗೆದ್ದರೆ ಈ ಕೆಳಗಿನ ಯಾವ ಆಟಗಾರರು ರನ್ನರ್ ಅಪ್ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ಯಾರ ಅವ್ರು. ಯಾಕಂದ್ರೆ 43 ರೌಂಡ್ ಗೆದ್ರ, ಇಲ್ಲಿ ನೋಡೋನಿಲ್ರಿ 43 ರೌಂಡ್ ಎಲ್ಲಿರ್ತಾನ? 43ನೇ ಸ್ಪರ್ಧೆ ಏನಾದ್ರೆ ಗೆದ್ರ ಇಲ್ಲದ ನೋಡು, ಇವು 43 ರೌಂಡ್ ಗೆದ್ದಂದ್ರೆ ಯಾರು ರನ್ನರ್ ಅಪ್ ಆಗಂಗಿಲ್ಲ ಅಂತಂದ್ರೆ ಇಲ್ಲಿ ಮ್ಯಾಲಿನ ಟೀಮ್ನವರಲ್ಲ, ಈ ಟೀಮ್ನಾಗ ಯಾರು ಅದಾರ ಅವರು ರನ್ನರ್ ಅಪ್ ಆಗಂಗಿಲ್ಲ ಅಂತ ಹೇಳ್ತಾನ. ರನ್ನರ್ ಅಪ್ ಆಗಲ್ಲ ಅಂತ ಹೇಳ್ತಾನ. ಯಾಕಂತಂದ್ರೆ ಇಲ್ಲಿ 46ರಾಗ ಎಲ್ಲದನಪ್ಪ? 46ರವ ಎಸ್ 47, ನೆಕ್ಸ್ಟ್ 55 52 40 ನೋಡ್ರಿ. ಈಗ ಯಾಕಂದ್ರೆ ನಾವು ಅಲ್ಲಿ ಟೀಮನ್ನು ಡಿವಿಷನ್ಸ್ ಮಾಡೇನೆ ಅಂತ ಹೇಳಿ ನಾನು ನಿಮಗೆ. ಇಲ್ಲಿ ಹಾಫ್ ಆಫ್ ದ ಟೀಮನ್ನು ಡಿವಿಷನ್ಸ್ ಮಾಡಿದೆ. ಇಲ್ಲಿ ಡಿವಿಷನ್ಸ್ ಮಾಡಿದಾಗ ಇಲ್ಲಿ ಫೈನಲ್ ವಿನ್ ಆದ್ರೆ ಇವ್ಯಾಂಗ ರನ್ನರ್ ಹಾಕೋಣ. ಯಾಕಂದ್ರೆ ಈ ಟೀಮ್ನಲ್ಲಿ ಗ್ರೂಪ್ ಎ ಅಂತ ಹೇಳಿ ಹಂಗೆ ತೊಗೋತೀವಲ್ಲ, ಇಲ್ಲಿ ಬಾಟಮ್ ಹಾಫ್ ತೊಗೊಂಡೇವಿ, ಟಾಪ್ ಹಾಫ್ ತೊಗೊಂಡೇವಿ. ಹಾಗಾದ್ರೆ ಇಲ್ಲಿ ಯಾರು ಆಗಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ಅಂತಂದ್ರೆ 46 ರೌಂಡ್ ಏನಾಗಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ರನ್ನರ್ ಅಪ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. 46 ರೌಂಡ್ ಏನಾಗಲ್ಲ, ಇಲ್ಲಿ ರನ್ನರ್ ಅಪ್ ಆಗಂಗಿಲ್ಲ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸಿ ಮಾತ್ರ. ಇನ್ನು 46 ರೌಂಡ್ ಯಾವ ಆಗಂಗಿಲ್ಲ. ಇವು 46 ರೌಂಡ್ ಯಾವುದೇ ಕಾರಣಕ್ಕೂ ರನ್ನರ್ ಅಪ್ ಆಗಂಗಿಲ್ಲ. ನೆಕ್ಸ್ಟ್, ಫೈನಲ್ ಮ್ಯಾಚ್ನಲ್ಲಿ 29ನೇ ಸ್ಥಾನದ ವ್ಯಕ್ತಿ ಎದುರಿಗೆ ಆಟ ಆಡಲು ಸಾಧ್ಯವಿರುವ ಅತ್ಯಂತ ಕಡಿಮೆ ರ್ಯಾಂಕಿನ ಸ್ಪರ್ಧೆ ಎಷ್ಟನೇದವ್ರಿ? 29th ಸ್ಥಾನದವ. ಹಾಗಾದ್ರೆ 29th ಸ್ಥಾನದವ ಎಲ್ದನ್ರಿ? ಎಸ್, ಇಲ್ಲಿ 29th ಎಲ್ಲೈತೆ ನೋಡ್ರಿ. ಡಿಲೀಟ್ ಮಾಡಿಬಿಡೋಣ ಇದನ್ನು, ಯಾಕಂದ್ರೆ ಮತ್ತೆ ನಮಗೆ ಕಿರಿಕಿರಿ ಆಗೋದು ಬೇಡ. 29th ಮ್ಯಾಚ್ದ ನೋಡ್ರಿ. ಇದನ್ನು ಆ್ಯಕ್ಚುಲಿ ರೆಡಿ ಮಾಡ್ಲಿಕ್ಕೆ ಒಂದಿನ ಟೈಮ್ ತೊಗೊಂಡೇನಿ ನಾನು. ಯಾಕಂತಂದ್ರೆ ಇಷ್ಟೆಲ್ಲ ಥಿಂಕ್ ಮಾಡಿ, ಅಂದರೆ ಇಷ್ಟೊಂದು ಡೀಪ್ ಆಗಿ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಬಟ್ ಕ್ವಶನ್ಸ್ ಬಗ್ಗೆ ನಾನು ಮಾತಾಡೋಂಗಿಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ನಾಲೆಜ್ ಭಾಳ ಇನ್ನೂ ನಾನು ತಿಳ್ಕೊಬೇಕಾಗೈತಿ. ಯಾಕಂದ್ರೆ ನನಗೆ ಗೊತ್ತಿಲ್ಲದೆ ವಿಷಯವನ್ನು ಬೇರೆದವ್ರ ಕಡೆಯಿಂದ ಕೇಳಿ ತಿಳ್ಕೊಂಡಾಗ ನನಗೆ ಗೊತ್ತಾಗೋದಿಲ್ಲ. ಎಸ್, ಇಲ್ಲಿ ನೋಡ್ರಿ 29ನೇ ವ್ಯಕ್ತಿ ಏನಾದರೂ ಬಂದ್ರೆ ನೋಡ್ರಿ, ಈ ಟೀಮ್ನಲ್ಲಿ 29ನೇ ವ್ಯಕ್ತಿ ಬಂದಂದ್ರೆ ಇಲ್ಲಿ ಕೆಳಗಿರ್ತಕ್ಕಂಥವ ಅತಿ ಲೈಸ್ಟ್ ನೋಡ್ರಿ 62 ಅದಾನಲ್ಲಿ ಆಪ್ಷನ್ಸಲ್ಲಿ. ನೆಕ್ಸ್ಟ್ 62 ಬಿಟ್ಟರೆ ಆಪ್ಷನ್ಸಲ್ಲಿ ಯಾರು ಅದಾರ? 63 ಮೇಲೆ ಅದಾನ, 63 ಕೆಳಗಿದಾನ ಇಲ್ಲಿ. ಈ ನೋಡ್ರಿ 63 ಕೆಳಗಿದ್ದಾನ. ಆದ್ರೆ ಇವರಲ್ಲಿ ಕಡಿಮೆ ರ್ಯಾಂಕ್ ಅಂತಂದ್ರೆ ನಾವು ತೆಗೆದುಕೊಳ್ಳೋದು ಯಾರ್ದು? 62 ತೆಗೆದುಕೊಳ್ತೇವೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥವ್ರು ನೋಡ್ರಿ 61 62 ಇಬ್ಬರು ಅದಾರಲ್ಲಿ.
ಎಸ್ ಇವ್ರು 57 59 ಬಿಟ್ಟು ಬಿಡ್ರಿ, ಯಾಕಂದ್ರೆ 57 59 ಏನದಾರ ಅಂತಂದ್ರೆ ಇವ್ರು ಗ್ರೂಪ್ ಎ ಒಳಗದಾರ. ಎಲ್ಲಿದಾರ ಸರ್ ಎ ಒಳಗೆ? ಇಲ್ಲಿದಾರ ನೋಡ್ರಿ 57 ಮತ್ತು 59 ಎಲ್ಲದಾರ ರೀ ಗ್ರೂಪ್ ಎ ಒಳಗೆ. 57 ಇಲ್ಲಿದಾನ ರೀ ಗ್ರೂಪ್ ಎ ಒಳಗೆ ಅದಾನ 57. ನೆಕ್ಸ್ಟ್ ಗ್ರೂಪ್ ಎ ಒಳಗೆ ಇನ್ನೊಬ್ಬ ಎಲ್ಲದಾನಪ್ಪ 59ನೇ ಟೀಮ್. ಎಸ್ ಇಲ್ಲಿದ ನೋಡು 59ನೇದು. ಎಸ್ ಹಾಗಾದ್ರೆ ಇಲ್ಲಿ ನಾವು ಅತ್ಯಂತ ಕಡಿಮೆ ರ್ಯಾಂಕ್ ಅಂತ ಹೇಳಕತ್ತೇವೆ. ನಾವು ಯಾರನ್ನು ತೊಗೋಬೇಕಾಗಾದ್ರೆ ಇಲ್ಲಿ ಕಡಿಮೆ ರ್ಯಾಂಕ್, ಇವರಲ್ಲಿ ಕಡಿಮೆ ರ್ಯಾಂಕ್ ಒಳಗೆ ಇರ್ತಕ್ಕಂಥವ ಯಾರು ಅಂತಂದ್ರೆ ನಮಗಿಲ್ಲಿ ಏನಾಗತ್ತ ಆಪ್ಷನ್ ಏನಾಗತ್ತಾ 59 ಆಗತ್ತ. ಏನಾಗತ್ತ ಆನ್ಸರ್ ಇಲ್ಲಿ 59 ಆಗತ್ತ. ಹಾಗಾದ್ರೆ ಕಡಿಮೆ ರ್ಯಾಂಕ್ ಅಂದ್ರೆ 62 ಆಗಂಗಿಲ್ಲ, ಯಾಕಂದ್ರೆ 60 ನಂಬರ್ ನೋಡ್ಕೊರಿ. ಕಡಿಮೆ ನಂಬರ್ ಯಾವ್ದು? 63 62 59 ಇವೆಲ್ಲವೂ ಏನದಾವಂದ್ರೆ ಬಿ ಒಳಗದಾವ. 29 ಒಂದು ಎ ಒಳಗೈತಿ, ಇದು ಕೂಡ ಎ ಒಳಗೈತಿ. ಕಡಿಮೆ ಅಂದ್ರೆ ಯಾವುದು? 59. ಹಾಗಾದ್ರೆ ಸರಿಯಾದ ಉತ್ತರ ಏನ? 59. ಇಲ್ಲೊಂದು ನೋಡ್ರಿ ಕ್ವಶನ್ಸ ಭಾಳ ಚಂದ ಐತಿ. ಸ್ವಲ್ಪ ನನಗೂ ಕನ್ಫ್ಯೂಷನ್ಸ್ ಐತಿ ಈ ಕ್ವಶನ್ಸ್ಗಳ ಬಗ್ಗೆ. ಯಾವುದಾದ್ರೂ ಒಂದು ಮ್ಯಾಚು 14ನೇ ಸ್ಥಾನ ನೋಡ್ರಿ, ಯಾವುದಾದ್ರು ಒಂದು ಮ್ಯಾಚು 14ನೇ ಸ್ಥಾನ ಮತ್ತು 55ನೇ ಸ್ಥಾನಗಳ ಸ್ಪರ್ಧೆಗಳ ನಡುವೆ ನಡೆದಲ್ಲಿ ಈ ಕೆಳಗಿನ ಸ್ಪರ್ಧೆಯಲ್ಲಿ ಸಾಧ್ಯವಿರುವ ಯಾವುದಾದ್ರೂ ಒಂದು ಮ್ಯಾಚ್ ಸ್ಪರ್ಧೆಗಳ ನಡುವಿನ ರ್ಯಾಂಕ್ ಕೇಳೋಣ ನೋಡೋಣ. 14 ಮತ್ತು 55 ಎಲ್ಲದಾರ್ರಿಪ್ಪ? 14 ಮತ್ತು 55 ಅಂತಂದ್ರೆ ಹಾಂ ಇಲ್ಲಿದಾರ ನೋಡು. ಇಲ್ಲೇ 55 ಅದಾನ. ನೆಕ್ಸ್ಟ್ ಇಲ್ಲಿ ಅದಾನಂದ್ರೆ 14 ಅದ. ಇವುಗಳ ಮಧ್ಯದಲ್ಲಿ ಏನಾದ್ರೆ ಮ್ಯಾಚ್ ನಡೆದ್ರೆ ಎಷ್ಟು ಅಂತರ ಉಳಿಬಹುದು ಅಂತ ಕೇಳಾಕತ್ತಾರ ಅವ್ರ. ಇಲ್ಲಿ ಎಷ್ಟು ಉಳಿಬಹುದು ಅಂತಂದ್ರೆ 1 2 3 4 5 ಅಂತಂದ್ರೆ 5 2 ನಾವು ಇಲ್ಲಿ ಆ್ಯಕ್ಚುಲಿ 10 ಅಂತ ಕರಿತೀವಿ. ಬಟ್ ಇಲ್ಲಿ ಒಂದು ಮ್ಯಾಲಿನ ಒಂದು ಟೀಮ್ಗಳನ್ನು ನೋಡ್ಬೇಕ್ರಿ. ಇಲ್ಲಿ ಟೀಮ್ಗಳನ್ನು ನೋಡಿದ್ರೆ 16 ಅಂತ. ಬಟ್ ಈ ಆನ್ಸರ್ಸ್ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ಇಲ್ಲಿ ಎರಡೂ ಟೀಮ್ಗಳನ್ನು ನಾವು ಕಂಪೇರ್ ಮಾಡಿದ್ರೆ ನಮಗಿಲ್ಲಿ ಒಂದು ಕಡೆ ಸೈಡ್ 10 ಬರ್ತೈತಿ, ಇನ್ನೊಂದು ಕಡೆ ಸೈಡ್ ನಮಗೆ 16 ಬರ್ತೈತಿ. ಬಟ್ ಇಲ್ಲಿ ಯಾವುದೇ ಆಪ್ಷನ್ಸ್ 10 ಮತ್ತು 16 ಇಲ್ಲ. ಇಲ್ಲಿ ಯಾವುದೇ ಆಪ್ಷನ್ಸ್ 10 ಮತ್ತು 16 ಇಲ್ಲ. ಬಟ್ ಅದ್ರದ್ದು ನೇರೆಸ್ಟ್ ಆನ್ಸರ್ಸನ್ನು ನೀವು ನೋಡಿದಾಗ ಆಪ್ಷನ್ ಸಿ ಮಾತ್ರ, ಆಪ್ಷನ್ ಸಿ ಮತ್ತು ಡಿ ಬರ್ತೈತಿ, ಅಥವಾ ಬಿ ಮತ್ತು ಡಿ ಎರಡು ನೇರೆಸ್ಟ್ ಬರ್ತಾವ. ಹಾಗಾಗಿ ಆಪ್ಷನ್ ಐ ಥಿಂಕ್ ಆಪ್ಷನ್ಸ್ ಎ ಮತ್ತು ಸಿಗಳ ನಡುವೆ 14. ನೆಕ್ಸ್ಟ್ ಸ್ವಲ್ಪ ನನಗೆ ಕನ್ಫ್ಯೂಷನ್ಸ್ ಇದೆ. ಐ ಥಿಂಕ್ ಇದು ಆಪ್ಷನ್ಸ್ ಏನಾಗುತ್ತೆ ಅಂದ್ರೆ ಎ ಮತ್ತು ಸಿ ಆಗತ್ತಾ ನೋಡೋಣ. ಬಟ್ ಇನ್ನು ಆನ್ಸರ್ ಇಲ್ಲ. ಬಟ್ ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿದ್ರ, ನನಗೆ ಆನ್ಸರ್ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಈ ಕ್ವಶನ್ಸ್. ಆನ್ಸರ್ ನಿಮ್ಗೆ ಕ್ಲಿಯರಾಗಿ ಗೊತ್ತಿದ್ರೆ ನೀವು ಕೂಡ ನನಗೆ ತಿಳಿಸ್ಬೋದು. ಎಸ್ ನೋಡಿರಿ ಕ್ವಶನ್ಸ್ ಈ ಥರ ಇರ್ತಾವೆ, ಸ್ವಲ್ಪ ತಲೆ ಕೆಡಿಸ್ತಿರ್ತಾವೆ. ಈ ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಪ್ರತಿ ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿ 3 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿರಿ ನೋಡ್ರಿ. ಹಾಗಾದ್ರೆ ಫಸ್ಟ್ ಒನ್ ಸ್ಟಾರ್ ಐತಿ ಇಲ್ಲಿ. ನೆಕ್ಸ್ಟ್ ಮತ್ತು ಸ್ಟಾರ್ ಎಲ್ಲಿ ಐತ್ರಿ? ಇಲ್ಲಿ ಐತಿ ಸ್ಟಾರ್. ನೆಕ್ಸ್ಟ್ ಇಲ್ಲಿ ಐತಿ. ಹಾಗಾದ್ರೆ ಇವುಗಳ ಸಂಖ್ಯೆನ ಬರ್ಕೊಂಬಿಡ್ರಿ 1 5 6. ನೆಕ್ಸ್ಟ್ ತ್ರಿಭುಜ ಐತಿ. ಇಲ್ಲಿ ಒಂದು ತ್ರಿಭುಜ ಐತಿ, ಇಲ್ಲಿ ಒಂದು ತ್ರಿಭುಜ ಐತಿ, ಇಲ್ಲಿ ಒಂದು ತ್ರಿಭುಜ ಐತಿ. 2 4 8. ಹಾಗಾದ್ರೆ ನೆಕ್ಸ್ಟ್ ಉಳಿದು ಯಾವುದು? ಇಲ್ಲಿ ಒಂದೈತಿ 3 7 9. ಹಾಗಾದ್ರೆ ಆಪ್ಷನ್ ಯಾವುದೈತ್ರಿ ಇಲ್ಲಿ? 1 5 6. ಎಸ್ ಇದು ಸರಿಯಾದ ಉತ್ತರ ಆಪ್ಷನ್ ಬಿ. ಎಸ್ ನೆಕ್ಸ್ಟ್ ಒಂದು ಏನು ಕೊಟ್ಟನಂತಂದ್ರೆ ನಿಮ್ಗೆ ಅಲ್ಫಾಬೆಟ್ ಸಂಖ್ಯೆಗಳನ್ನು ಕೊಟ್ಟಾರ. ಇಲ್ಲಿ ಅಲ್ಫಾಬೆಟ್ ಸಂಖ್ಯೆಗಳ ಮೇಲೆ ಇಲ್ಲಿರ್ತಕ್ಕಂಥ ಆನ್ಸರ್ಸನ್ನು ಕೊಟ್ಟಾರ. ಟಿ ಆ್ಯಂಡ್ ಎಕ್ಸ್ ಅನ್ನು ಕೊಟ್ಟನ. ಒಂದು 20th ಇದ್ರೆ ಇನ್ನೊಂದು ಏನೈತಿ 24 ಐತಿ. 2 ಕೂಡಿಸ್ರಿ ಏನಾಕತಿ 44 ಆಕತಿ. ಹಾಗಾದ್ರೆ ಇಲ್ಲಿ ಜೆ ಮತ್ತು ಆರ್ ಕೊಟ್ಟನ. ಇಲ್ಲಿರ್ತಕ್ಕಂಥ ಸೀರಿಯಲ್ ನಂಬರ್ ಎ ಬಿ ಸಿ ಡಿ ಬರ್ಕೊಡ್ರಿ. ಎ ಬಿ ಸಿ ಡಿಗೆ ಸೀರಿಯಲ್ ನಂಬರ್ ಕೊಡ್ರಿ. ಕೊಟ್ಟಾಗ ಇವೆರಡನ್ನ ನೀವೇನು ಮಾಡಿರಿ ಕೂಡಿಸ್ರಿ. ಕೂಡಿಸಿದಾಗ ನಿಮ್ಗೆ ಏನು ಬರ್ತೈತಿಲ್ಲ ಅದೇ ಆನ್ಸರ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗಾದ್ರೆ ಎಸ್ ಮತ್ತು ಓ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಎಸ್ ಮತ್ತು ಓ ಎಷ್ಟನೇ ಅಕ್ಷರ ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. ಎಸ್ ಎಷ್ಟನೇ ಅಕ್ಷರ, ಓ ಎಷ್ಟನೇ ಅಕ್ಷರ ಅಂತಂದ್ರೆ ಎಸ್ ಅಂತಕ್ಕಂಥದ್ದು 20ನೇ ಅಕ್ಷರ. ಹಾಗಾದ್ರೆ ಓ ಅಂತಕ್ಕಂಥದ್ದು 14ನೇ ಅಕ್ಷರ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 34 ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ಸ್ ಐತೆ ನೋಡ್ರಿ, ಭಾಳ ಚೆನ್ನಾಗೈತಿ ಕ್ವಶನ್ಸ್. ಒಬ್ಬ ಶ್ರೀಮಂತ ವ್ಯಾಪಾರಿಯು ತೆನಾಲಿ ರಾಮನ ಕೆಳಗೆ ತೆನಾಲಿ ರಾಮನನ್ನು ಕೆಳಗಿನ ಸಮಸ್ಯೆಯೊಂದಿಗೆ ಭೇಟಿಯಾದಳು ಅಂತ ಹೇಳ್ತಾರೆ. ಒಬ್ರು ಯಾರೋ ಬಂದ್ರಂತ ಅವ್ರ ಆಸ್ತಿ ಏನೋ ವಿವಾದ ಅಂತ ನೋಡ್ರಿ. ಈ ಆಸ್ತಿ ಸಂಬಂಧ ಎಲ್ಲ ಸಂಬಂಧಗಳು ರಿಲೇಷನ್ಸ್ ಎಲ್ಲವೂ ಕೆಡ್ತಾವೆ. ಸ್ವತಃ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮರು ಕೂಡ ಈ ಆಸ್ತಿ ಸಂಬಂಧಿಗೆ ಹೊಡೆದಾಡ್ತಾರೆ. ಅದಕ್ಕೆ ಆ ಥರ ಹೊಡೆದಾಡಬಾರ್ದು ಅಂತೇಳಿ ಆ ಆಸ್ತಿಯನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಇವರಿಗೆ ಏನಂದ್ರೆ ತೆನಾಲಿ ರಾಮ ಒಬ್ಬ ಬುದ್ಧಿವಂತ, ಒಬ್ಬ ವಿದ್ಯಾವಂತ. ಎಸ್ ಅವನ ಕಡೆ ತೆಗೆದುಕೊಂಡು ಬಂದ. ಹಾಗಾದ್ರೆ ಇವುಗಳನ್ನು ಏನು ಮಾಡ್ರಿ ಸಮಾನವಾಗಿ ಭಾಗವನ್ನು ಮಾಡಲು ಹಂಚಲು ಹೇಳ್ತಾರೆ.
ಹಾಗಾದ್ರೆ ಆ 3 ಜನ ಮಕ್ಕಳು ಯಾರು ಅಂತಂದ್ರೆ ಆರ್ಯ, ಸೀತಾ, ನೆಕ್ಸ್ಟ್ ಸೋನು. ಎಸ್, ಅವರ ಬಳಿಯಲ್ಲಿ ಇರ್ತಕ್ಕಂಥ ವ್ಯವಸಾಯದ ಉತ್ಪನ್ನ ಎಷ್ಟೈತಿ ಅಂತಂದ್ರೆ 7,000 ರೂಪಾಯಿ ಐತ್ರಿ. ನೆಕ್ಸ್ಟ್ ಅವರ ಮನೆಯ ಬೆಲೆ ಬಾಳುವ ಮನೆ ಎಷ್ಟೈತಿ ಅಂದ್ರೆ 5,000 ಐತಿ. ಆದ್ರೆ ತಲಾ 3,000 ಬೆಲೆಯ 3 ಏನಾಗಿದಾವ ಅಂದ್ರೆ ಭೂಮಿ ಜಾಗಗಳಾಗವ. ಹಾಗಾದ್ರೆ 100 ಚಿನ್ನದ ನಾಣ್ಯಗಳದಾವಂತ. 1 ಯೂನಿಟ್ ಚಿನ್ನದ ನಾಣ್ಯವನ್ನು ಒಂದು ಭಾಗ ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕ್ರಿ. ಮನೆಯನ್ನು ಕೂಡ ಭಾಗಶಃ ಭಾಗ ಮಾಡಲು ಅಂದ್ರೆ ಮನೆಯನ್ನು ಡಿವೈಡ್ ಮಾಡುವಂಗಿಲ್ಲ, ಮನೆ ಹಂಗೆ ಇರಬೇಕಾ. ಪ್ರತಿ ಮಗುಗೆ ಸಮಾನವಾದ ಚಿನ್ನದ ನಾಣ್ಯಗಳನ್ನು ಪಡಿಬೇಕು. ಆ ಮಗುವಿನ ಚಿನ್ನದ ನಾಣ್ಯನ ಪಡಿಬೇಕು. ಆಸ್ತಿಯನ್ನು ಭಾಗ ಮಾಡಿದಾಗ ಆರ್ಯ ವ್ಯವಸಾಯದ ಉತ್ಪನ್ನ ಕಡಿಮೆ ಭಾಗವನ್ನು ಪಡಿಬೇಕು. ಯಾರ್ರೀ? ಆರ್ಯ ವ್ಯವಸಾಯದ ಉತ್ಪನ್ನದ ಕಡಿಮೆ ಭಾಗವನ್ನು ಪಡಿಬೇಕಾ, ಸೀತಾ ವ್ಯವಸಾಯದ ಉತ್ಪನ್ನದ ಭಾಗವನ್ನು ಏನು ಬರಿಬೇಕು? ಹೆಚ್ಚಿನ ಭಾಗವನ್ನು ಏನು ಮಾಡಬೇಕು? ಪಡಿಬೇಕಂತ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ವ್ಯವಸಾಯದ ಉತ್ಪನ್ನ ಭಾಗ ಎಷ್ಟೈತಿ ಅಂತಂದ್ರೆ 7,000 ಐತಿ. ಈ ವ್ಯವಸಾಯದ ಉತ್ಪನ್ನ ಭಾಗ ಯಾರು ಕಡಿಮೆ ಪಡಿಬೇಕಂತಂದ್ರೆ ಸೀತಾ ಏನು ಮಾಡಬೇಕು? ಹೆಚ್ಚು ಪಡೆದಳು. ಅಂದ್ರೆ ಇಲ್ಲಿ ಆರ್ಯ ವ್ಯವಸಾಯದ ಅತ್ಯಂತ ಕಡಿಮೆ ಆಗಂದ್ರೆ ಕಡಿಮೆ ಭಾಗ ಅಂತಂದ್ರೆ ಇಲ್ಲಿ ನಾವು ಆರ್ಯಾಗ ಎಷ್ಟು ಅಂತಂದ್ರೆ ಇಲ್ಲಿ ಅಂದ್ರೆ 7,000 ಐತ್ರಿ. 7,000 ಒಳಗೆ 1,000 ಕೊಡಾಕತ್ತೀವಿ ನೋಡ್ರಿ. ಇಲ್ಲಿರ್ತಕ್ಕಂಥ ಡಾಟಾಸ 7,000 ಐತಿ. ನೆಕ್ಸ್ಟ್ 3,000 ನೆಕ್ಸ್ಟ್ 3,000 ಎರಡು ಅದಾವು. ನೆಕ್ಸ್ಟ್ 5,000 ಏನೈತಿ ಅಂದ್ರೆ ಮನಿ ಐತಿ. ಎಸ್, ಹಾಗಾದ್ರೆ ಈ ಮನಿ ನೋಡ್ರಿ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟಾಯಿತು? ಇವರಿಗೆ 1,000 ಕೊಟ್ರೆ ಅತ್ಯಂತ ಹೆಚ್ಚಿನ ಭಾಗವನ್ನು ಎಲ್ಲರಿಗೂ ಈಕ್ವಲ್ ಆಗಿ ಬರಬೇಕಾ. ಅದಕ್ಕಾಗಿ ನಾವು ಸೀತಾಗ ಹೆಚ್ಚಿನ ಭಾಗ ಕೊಡಾಕತ್ತೇವೆ ಅಂತಂದ್ರೆ ಇಲ್ಲಿ 1,000 ಕೊಟ್ಟಿದ್ದೇವೆ ಅಂತಂದ್ರೆ ಇಲ್ಲಿ ನಾವು ಸೀತಾಗ ಎಷ್ಟನ್ನು ಕೊಡಬಹುದು ಅಂತಂದ್ರೆ ಇಲ್ಲಿ ಫಸ್ಟ್ ನಾವು ಸೋನುಗೆ ಏನು ಮಾಡಾಕತ್ತೀವಿ ಅಂದ್ರೆ ಮಣಿ ಕೊಡಾಕತ್ತೀವಿ. ಯಾಕಂದ್ರೆ ಗಂಡು ಮಕ್ಕಳ ಇರ್ಲಿ ಬಿಡ ಮಣಿ ಅಂತೇಳಿ ಮಣಿ ಕೊಡಾಕತ್ತೀವಿ. ಇವನಿಗೆ 5,000 ಮಣಿಯನ್ನು ಕೊಟ್ರ ಇದ್ರ ಒಳಗಿಂದ 2,000 ಇಲ್ಲಿ ಇರ್ತಕ್ಕಂಥ ವ್ಯವಸಾಯದ 2,000 ಇಲ್ಲಿ ಇವನಿಗೆ ಕೊಡಾಕತ್ತೀವಿ. ಎಷ್ಟಾಯಿತು? 7,000 ಆಯ್ತು ಇವರಿಗೆ. ಆದರೆ ಇವರಿಗೂ ಕೂಡ 7,000 ಆಗಬೇಕಲ್ಲ. ಹಾಗಾದ್ರೆ ಇವರಿಗೆ 7,000 ಆಗಬೇಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಭೂಮಿಯ 3 ಭಾಗಗಳನ್ನು 2 ಭಾಗಗಳನ್ನು ಕೊಡಾಕತ್ತೀವಿ. 3,000 3,000 3,000 3,000. ಹಾಗಾದ್ರೆ ಕೃಷಿಯಲ್ಲಿ ನಾವಿಲ್ಲಿ ಎಷ್ಟು ಕೊಡಾಕತ್ತೀವ್ರಿ ಅಂತಂದ್ರೆ ಇಲ್ಲಿ ನಾವು ಕೃಷಿಯಲ್ಲಿ 2,000 ಇಲ್ಲೊಂದು 1,000 ಅಂದ್ರೆ ಟೋಟಲ್ 3,000 ಆಯ್ತಾ. ಇನ್ನೂ 4,000 ಯಾರಿಗೆ ಕೊಡಾಕತ್ತೀವಿ? ಸೀತಾ ಕೊಡಾಕತ್ತೀವಿ. ಇನ್ನೂ 4,000 ಸೀತಾ ಕೊಡಾಕತ್ತೀವಿ. ಇದು 4,000 ಕೃಷಿಯಲ್ಲದ 4,000 ಕೊಟ್ರ ಇನ್ನು 3,000 ಇಲ್ಲಿ ಒಂದು ಇನ್ನೂ ಜಾಗ ಉಳಿತಲ್ಲ. ಈ 3,000 ಆಯ್ಕೆ ಕೊಟ್ರ ಸೀತಾ ಕೊಟ್ರ ಟೋಟಲ್ ಆಗಿ ಎಷ್ಟಾಯಿತು? 7,000 ನೋಡ್ರಿ. 3 ಜನಕ್ಕೆ ಏನಾಯ್ತು? ಸಮಾನವಾಗೈತೆ. ಹಾಗಾದ್ರೆ ಕ್ವಶನ್ ನೋಡೋಣ. ಫಸ್ಟ್ ಇಲ್ಲಿ ಸೋನುವಿಗೆ ದೊರೆತ ವ್ಯವಸಾಯದ ಉತ್ಪನ್ನ ಎಷ್ಟು ಅಂತಂದ್ರೆ ಸೋನುಗೆ ವ್ಯವಸಾಯದ ಮಣಿ 5,000 ಕೊಟ್ಟಿದ್ದೇವೆ. ವ್ಯವಸಾಯದ ಉತ್ಪನ್ನ ಎಷ್ಟು ದೊರೆತೈತಿ? 2,000 ರೂಪಾಯಿ ಏನಾಗತ್ತೆ? ವ್ಯವಸಾಯದ ಉತ್ಪನ್ನ ದೊರೆಯುತ್ತದೆ. ಹಾಗಾದರೆ ಆರ್ಯಾಳು ಪಡೆದ ಭೂಮಿಯ ಎಷ್ಟು ಭಾಗಗಳನ್ನು ಅಂತೇಳಿ ಕರಿತೀವಿ ನಾವು? ಆರ್ಯಾಳು ಭೂಮಿ ಎಷ್ಟು ಭಾಗಗಳನ್ನು ಪಡಿತಾಳ? 2 ಭಾಗಗಳನ್ನು ಏನು ಮಾಡ್ತಾಳೆ? ಪಡಿತಾಳ. ಪುನಂ ತನ್ನ ಹೆಂಡತಿಯ ಒಬ್ಬನೇ ಮಗಳು ಎಂದು ರೂಪೇಶನಿಗೆ ಪರಿಚಯಿಸುತ್ತಾ. ಹಾಗಾದರೆ ಪುನಂ ರೂಪೇಶ್ಗೆ ಏನಾಗಬೇಕು? ಸ್ವಲ್ಪ ಬ್ಲಡ್ ರಿಲೇಷನ್ಸ್ ನಿಮ್ಗೆ ಗೊತ್ತಿರಬೇಕ್ರಿ. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ನಾಳೆ ನೀವು ಊರಿಗೆ ಹೋದಾಗ, ನಾಳೆ ನೀವು ಮದುವೆ ಊರಿಗೆ ಹೋದಾಗ ಎಲ್ಲರಿಗೂ ರೀ ಅನ್ಕೋತ ಹೋಗೋದಾಗತ್ತೆ ನೋಡ್ರಿ. ಅದಕ್ಕೆ ರಿಲೇಷನ್ಸನ್ನು ಸರಿಯಾಗಿ ತಿಳ್ಕೋರಿ. ಪುನಮ ತನ್ನ ತಂದೆ ನೋಡ್ರಿ, ಯಾರು ಹೇಳಕತ್ತಾರ ಇಲ್ಲಿ ನಿಮಗೆ? ಪುನಮ್ ಏನು ಹೇಳಕತ್ತಾಳ? ತನ್ನ ತಂದೆಯ ಹೆಂಡತಿಯ ಒಬ್ಬ ಮಗನನ್ನು. ಪುನಮ ತನ್ನ ತಂದೆಯ ಹೆಂಡತಿಯು. ಪುನಮ್ನ ತಂದೆ ಅಂತಂದ್ರೆ ಬ್ಯಾರೆ ಜನ್ರೇಷನ್ ಮೇಲೆ ಬರೀರಿ. ಪುನಮನ ತಂದೆ ಫಾದರ್. ತಂದೆಯ ಹೆಂಡತಿ ವೈಫ್. ಯಾಕಂದ್ರೆ ಗಂಡ ಹೆಂಡತಿ ಅಪೋಸಿಟೇ ಇರ್ತಾರ. ವೈಫ್ ಅಂತೇಳಿ ಬರೆಯಕತ್ತೀರಿ. ಹಾಗಾದರೆ ಒಬ್ಬನೇ ಮಗನ ಏನು ಹೇಳಕತ್ತೀವಿ ನಾವಿಲ್ಲಿ? ಒಬ್ಬನೇ ಮಗನ ಮಗಳು. ಒಬ್ಬನೇ ಮಗನ ಅಂತಂದ್ರೆ ಇವನ ಮಗ ಅಂದರೆ ಇವರಿಬ್ಬರು ಮಗ ಅಂದರೆ 2ನೇ ಜನ್ರೇಷನ್ ಮಗನು ಎಂದು ಪರಿಚಯಿಸುತ್ತಾನೆ. ಹಾಗಾದರೆ ಪುನಮ್ಗೆ ಏನಾಗಬೇಕು ಅಂತ ಹೇಳಕತ್ತಾರ ನೋಡ್ರಿ. ಹಾಗಾದ್ರೆ ಪುನಮ್ಗೆ ಏನಾಗಬಹುದು ಅಂತ ಕೇಳಕತ್ತಾರ. 1 ಸೆಕೆಂಡ್. ಹಾಗಾದ್ರೆ ಪುನಮ್ಗೆ ಏನಾಗಬಹುದು ಅಂತ ಕೇಳಕತ್ತಾರ. ಇಲ್ಲೇ ಆ್ಯಕ್ಚುಲಿ ಪುನಮ್ಗೆ ಏನಾಗಬಹುದು ಅಂತಂದ್ರೆ ನೋಡ್ರಿ, ತಂದೆಯನ್ನು ಪರಿಚಯಿಸುತ್ತಾ ಒಬ್ಬನೇ ಮಗನ ಮಗಳು ಎಂದು ಹೇಳುತ್ತಾಳೆ ಅಂತಂದ್ರೆ ಇವ್ರಿಗೆ ಇಲ್ಲಿ ಪುನಮ್ ಏನಕ್ಕಾರೆ ಇವರು ಮಗಳು ಅಂತ ಹೇಳ್ತಾರ. ಹಾಗಾದ್ರೆ ಏನಾಗಬಹುದು? ರೂಪೇಶನಿಗೆ ನೋಡ್ರಿ ಎಂದು ರೂಪೇಶನನ್ನು ಪರಿಚಯಿಸ್ತಾಳೆ. ಯಾರನ್ನ ಪರಿಚಯಿಸಕತ್ತಾಳ? ರೂಪೇಶನ ಪರಿಚಯಿಸಕತ್ತಾಳ. ಕ್ವಶನ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪುನಮ್ ತನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗನ. ಪುನಮ್ ಏನು ಹೇಳಕತ್ತಾಳ? ತನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗನ ಮಗಳು
ಎಂದು ರೂಪೇಶನನ್ನು ಪರಿಚಯಿಸುತ್ತಾಳೆ. ಮಗನ ಮಗಳು ಎಂದು ರೂಪೇಶನನ್ನು ಪರಿಚಯ. ಆ ರೂಪೇಶ್ ಏನಾಗಬೇಕಂತಂದ್ರೆ ಇಲ್ಲಿ ನಮ್ಗೆ ಸಹೋದರ ಸಂಬಂಧ ಅಂತೇಳಿ ನಾವು ಏನಂತೀವಿ ಕರಿತೀವಿ. ಸಹೋದರ ಸಂಬಂಧ ಆಗಬೇಕಾಗತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ಸ್. ಇದೊಂದು ಕ್ವಶನ್ಸ್ ಆಯ್ತು ನೋಡ್ರಿ. ನಿರ್ದೇಶನಗಳನ್ನು ಕೊಟ್ಟಾರ. 60ರಿಂದ 62ನೇ ಕ್ವಶನ್ಸ್ಗಳ ಆಸನ ವ್ಯವಸ್ಥೆಗಳನ್ನು ಕೊಟ್ಟಾರ. ABCDEFGH ಅಂತಕ್ಕಂಥ 7 ಜನ ಗೆಳೆಯರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಂತಾರ. ಹೆಂಗೆ ಕುಂತಾರ ಅಂತಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಂತಾರ. ಹೆಂಗಾರ ಕುಂದ್ರಲಿ ಅನ್ನೋಂಗಿಲ್ಲ, ಉತ್ತರ ದಿಕ್ಕಿಗೆ ಏನು ಮಾಡ್ಯಾರ ಅಂತಂದ್ರೆ ಮುಖ ಮಾಡಿ ಕುಂತಾರ. ಉತ್ತರ ದಿಕ್ಕಂತಂದ್ರೆ ಮೇಲ್ಗಡೆ ಮುಖ ಮಾಡಿ ಕುಂತಾರ, ಈ ಕಡೆ ಮುಖ ಮಾಡಿ ಕುಂತಾರ. ಫಸ್ಟ್ ನೀವೇನು ಮಾಡ್ರಿ ಅಂದ್ರೆ ಈ ಥರ ಬಂದಾಗ 7 ಅಂದ್ರೆ 7 ಜನದ ಕಾಲಮ್ಗಳನ್ನ ಹಾಕೋರಿ. 1 2 3 4 5 6 7 7 ಕಾಲಮ್ಗಳನ್ನು ಹಾಕೋರಿ. ನೆಕ್ಸ್ಟ್ ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. DU ಸಿಯ ಬಲಪಕ್ಕದಲ್ಲಿ ಕುಂತಾನ. ಡಿ ಇದ್ದವ ಏನು ಮಾಡಾಕತ್ತಾನ, ಸಿಯ ಬಲಪಕ್ಕದಲ್ಲಿ ಕುಂತಾನ. ಸ್ವಲ್ಪ ಯಾಕೋ ಎಲ್ಲಿ ಕುಂದಿರ್ಸ್ಬೇಕನ್ನೋ ಗೊತ್ತಾಗತ್ತಿಲ್ಲ. EU ಇ ಮತ್ತು ಎ ಇವರು ಎಫ್ ಅವರ ಅಕ್ಕಪಕ್ಕದಲ್ಲಿ ಕುಂತಾರ. ಬೇಡ, ಇವು ಎಲ್ಲಿ ಕುಂತಾನ ಗೊತ್ತಾಗವತ್ತು. ಬಿ ಮತ್ತು ಸಿಯು ಎಡಪಕ್ಕದಲ್ಲಿ ಇದ್ದಾನೆ. ಬಿಯು ಸಿಯ ಎಡಪಕ್ಕದಲ್ಲಿದ್ದಾನೆ ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ. ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗತ್ತಾ, ಬೇಡ. ಇಲ್ಲಿ ಎಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ. ನೋಡ್ರಿ, ಈಚೆ ಕಡೆ ಸೈಡ್ ನಿಮ್ಗೆ RHS ಅಂತಂದ್ರೆ, ಈಚೆ ಕಡೆ ಸೈಡ್ LHS. ಎಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನಂತಂದ್ರೆ ಎ ಇಲ್ಲಿ ಬರ್ಕೋರಿ. ನೆಕ್ಸ್ಟ್ ಎ ಇಲ್ಲಿ ಬರ್ಕೊಂಡ್ರಿ ಅಂತಂದ್ರೆ ಎ ಏನಾದ್ರೆ ಇಲ್ಲಿ ಬರ್ಕೊಡ್ರಿ. ನೆಕ್ಸ್ಟ್ ರಿವರ್ಸ್ ಹೋದ್ರಿ. ಈಗ ಬಿಯು ಸಿಯ ಎಡಪಕ್ಕದಲ್ಲಿ ಇದ್ದಾನೆ. ಬಿಯು ಸಿ ಎಡಪಕ್ಕ, ಬಟ್ ಏಕ್ ರಿಲೇಷನ್ಸ್ ಇಲ್ಲ. ಇಲ್ಲಿ ಏಕ್ ರಿಲೇಷನ್ಸ್ ಇರ್ತಕ್ಕಂಥ ಸೆಂಟೆನ್ಸ್ ನೋಡ್ಕೋರಿ. ಇ ಮತ್ತು ಎಯು ಎಪ್ಪನ ಅಕ್ಕಪಕ್ಕದಲ್ಲಿ ಇದ್ದಾರೆ. ಇ ಮತ್ತು ಎಯು ಎಪ್ಪನ ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂತಂದ್ರೆ ಇಲ್ಲಿ ಎಪ್ ಅದಾನ. ಇಲ್ಲಿ ಯಾರ್ದಾರ ಎಪ್ ಅದಾರ. ಇವನು ಎಪ್ಪನ ಅಕ್ಕಪಕ್ಕದಲ್ಲಿ ಇದಾರ ಅಂತಂದ್ರೆ ಈ ಇಲ್ಲೇ ಇರ್ಬೇಕು. ಎ ಅದಾನ ಆಲ್ರೆಡಿ, ಈ ಇಲ್ಲೇ ಅದಾನ. ನೆಕ್ಸ್ಟ್ ಬಿಯು ಸಿಯ ಎಡಪಕ್ಕದಲ್ಲಿ ಇದ್ದಾನೆ. ಸ್ವಲ್ಪ ಇದು ಲಿಂಕ್ ಆಗಕತ್ತಿಲ್ಲ. ಎಡಪಕ್ಕದಲ್ಲಿ ಇದ್ದಾನೆ ಅಂತ ಹೇಳಕತ್ತಾರೆ ಇಲ್ಲಿ. DU ಸಿಯ ಎಡಪಕ್ಕದಲ್ಲಿ ಇದ್ದಾನೆ. ಬಿಯು ಸಿಯ ಎಡಪಕ್ಕದಲ್ಲಿ ಇದ್ದಾನೆ ಅಂದ್ರೆ ಬಿಯು ಮತ್ತು ಸಿಯ ಯಾರು ಎಡಪಕ್ಕದಲ್ಲಿದ್ದಾರ. ಬಟ್ ಇಲ್ಲಿ ಒಂದೊಂದು ಇವು 2 ಸೆಂಟೆನ್ಸ್ ನೋಡ್ರಿ. DU ಸಿಯ ಬಲಪಕ್ಕದಲ್ಲಿ. ಡಿ ಇದ್ದವ ಏನು ಮಾಡಾಕಿದ್ದಾನ, ಸಿಯ ಬಲಪಕ್ಕದಲ್ಲಿ ಅಂತಂದ್ರೆ ನಾನು ಸಿನ ಇಲ್ಲಿ ಕುಂದಿರಿಸ್ತೇನೆ. ಸೀನ್ ಇಲ್ಲಿ ಕುಂದಿರಿಸಿನಂದ್ರೆ ಇವನು ಬಲಗಡೆ ಯಾರದಾರ, ಬಲಪಕ್ಕದಲ್ಲೇ ಅಂತಂದ್ರೆ ಡಿ ಅದಾನ. ನೆಕ್ಸ್ಟ್ ಇವನು ಎಡಪಕ್ಕದಲ್ಲೇ ಯಾರದಾರ, ಬಿ ಇದ್ದಾನ. ಎಸ್, ಹಾಗಾದ್ರೆ ಸ್ಟಾರ್ಟಿಂಗ್ ಇರ್ತಕ್ಕಂಥವ್ ಯಾರ, ಜಿ. ನೋಡ್ರಿ, GBCDEFA ನೋಡ್ರಿ, ಇದೇ ಸೇಮ್ ಟು ಸೇಮ್ ಕ್ವಶನ್ಸ್ ನನ್ನ KS ಬ್ಯಾಚಲ್ಲಿ ಬಿಡಿಸಿದ್ದ ಸೇಮ್ ಟು ಸೇಮ್ ಕ್ವಶನ್ಸ್ ಇದೆ. ಬೇಕಾದ್ರೆ ನನ್ನ ನೋಟ್ಸನ್ನು ನನ್ನ ಸ್ಟೂಡೆಂಟ್ಗಳಿದ್ದವರು ನೋಟ್ಸನ್ನು ರೆಫರ್ ಮಾಡಿ ತೋರಿಸ್ರಿ ಅವರಿಗೆ ಅಂತ ಹೇಳ್ತಾ, ಸೇಮ್ ಟು ಸೇಮ್ ಕ್ವಶನ್ಸ್ ಇದೆ. ಸಿ ಮತ್ತು ಇಗಳ ನಡುವೆ ಯಾರಿದ್ದಾರ, ಸಿ ಮತ್ತು ಇಗಳ ಮಧ್ಯದಲ್ಲಿ ಯಾರದಾರ, ಡಿ ಇದ್ದಾನ. ಜಿಯ ಪಕ್ಕದಲ್ಲಿ ಇದ್ದವ್ರು ಯಾರ, ಬಿ ಅದಾರ. ಇಯು ಯಾವ ಸ್ಥಾನದಲ್ಲಿ, ಎಡತುದಿಯಿಂದ ಯಾವ ಸ್ಥಾನದಲ್ಲಿ ಇದಾನ, ಇಯು ಎಡತುದಿಯಲ್ಲಿ 1 2 3 4 5 ಎಷ್ಟನೇ ಸ್ಥಾನದಲ್ಲಿ ಇದ್ದಾನ್ರಿ, 5ನೇ ಸ್ಥಾನದಲ್ಲಿ ಇದ್ದಾನ. ಎಸ್, 45 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಆದಿತ್ಯನು ಮೊದಲು 12ನೇ ಸ್ಥಾನದಲ್ಲಿ ಇದ್ದಾನೆ. ಕೆಳಗಿನಿಂದ ಅವನ ಶ್ರೇಣಿಯ ಎಷ್ಟು. ಎಸ್, ಅವನ ಶ್ರೇಣಿಯ ಎಷ್ಟು ಅಂತ ಕೇಳಿದಾರ. ಟೋಟಲ್ ಆಗಿ ವಿದ್ಯಾರ್ಥಿಗಳ 45 ಅದಾರ. 45ರಾಗ -12 ಮಾಡ್ಕೋರಿ. 45ರಾಗ -12 ಮಾಡ್ಕೊಂಡ್ರಂದ್ರೆ ಇಲ್ಲೇ ಎಷ್ಟು ಬರುತ್ತೆ ಅಂದ್ರೆ 33 ಬರ್ತೈತಿ. 33ಕ್ಕೆ ಏನು ಮಾಡ್ರಿ, +1 ಮಾಡ್ಕೋರಿ. ಯಾಕಂತಂದ್ರೆ ಇವನ ಸ್ಥಾನವನ್ನು ಟೋಟಲ್ ಒಟ್ಟು ವಿದ್ಯಾರ್ಥಿಗಳೊಳಗೆ ಇವನು ಕಳಿಬೇಕಾಗತ್ತ. ಒಟ್ಟು ವಿದ್ಯಾರ್ಥಿಗಳಲ್ಲಿ ಇವನ್ನ ಕಳೆದ್ರೆ ನಮಗೆ ಏನಾಗತ್ತೆ, ಸ್ಥಾನವನ್ನು ಸಿಕ್ಕಾಕತ್ತತಿ. ಒಟ್ಟು ವಿದ್ಯಾರ್ಥಿಗಳಲ್ಲಿ ಇವನು ಏನು ಮಾಡಬೇಕಾಗತ್ತ, ಕಳಿಬೇಕಾಗತ್ತ.